ಡಾಕ್ಟರ್ ಜ್ಞಾನೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಅನುರಾಧ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ನಿಮ್ಮ ಬಗ್ಗೆ. ಅನುರಾಧ ಅವರೇ, ಎಷ್ಟು ವರ್ಷದಿಂದ ಬೇಸಾಯ ಮಾಡ್ತಿದ್ದೀರಿ? ನಿಮ್ಮ ಹುಟ್ಟೂರು ಯಾವುದು? ನಾನು ಹುಟ್ಟಿದ್ದು ಮೈಸೂರು. ನಾನು ಮದುವೆ ಆದಮೇಲೆ ಸೇರಿದ್ದು ರಾಯರಹುಂಡಿ ಅಂತ ಟಿ ನರಸೀಪುರ ತಾಲೂಕು. 88ನೇ ಇಸ್ವಿಯಿಂದ ನಾವು ಅಗ್ರಿಕಲ್ಚರ್ ಮಾಡ್ತಾಯಿದ್ವಿ. ಅಂದರೆ ಅದಕ್ಕೂ ಮೊದಲು ಮನೆತನದ ಕೆಲಸನೇ ಕೃಷಿಯಾಗಿರೋದು ನಮ್ಮದು. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಏನು ಅನುರಾಧ ಅವರೇ? ಸರ್, ನಾನು MA ಜರ್ನಲಿಸಮ್ ಮಾಡಿದ್ದೀನಿ. ಮಾಡಿ ಆಗಾಗ ಏನಾದ್ರು ಬರಿತಾ ಇರ್ತೀನಿ ಪ್ರಜಾವಾಣಿನಲ್ಲಿ, ಸುಧಾದಲ್ಲಿ. ಇದು ಕೃಷಿ ನನಗೆ ಕೆಲಸವೂ ಹೌದು, ನನಗೆ ಇಷ್ಟಪಟ್ಟು ಮಾಡೋ ಕೆಲಸನೂ ಹೌದು. ಎಷ್ಟು ಜಮೀನಿದೆ ತಮಗೆ? ಸರ್, ನಮ್ಗೆ 11 ಎಕರೆ ಗದ್ದೆ ಇದೆ. ಮನೆ ಹತ್ರ ಸ್ವಲ್ಪ ತೋಟ ಇದೆ. ಅಲ್ಲಿ ಎಲ್ಲ ವೆರೈಟಿ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀವಿ. ಮೇಜರ್ ತೆಂಗಿದೆ ಅಲ್ಲಿ. ಮನೆಯೂ ಅಲ್ಲೇ ಕಟ್ಕೊಂಡಿದ್ದೀವಿ. ಜಮೀನಲ್ಲೇ ವಾಸ ಇದ್ದೀರಿ? ಜಮೀನಲ್ಲೇ ವಾಸ ಇದ್ದೀವಿ. ಹೇಗನ್ಸುತ್ತೆ ವ್ಯವಸಾಯ ಬದುಕು? ಅದು ನಾವು ಎಷ್ಟು ಹೊಸದು ತಿಳ್ಕೊತಾ ಹೋಗ್ತೀವಿ, ಎಷ್ಟೆಷ್ಟು ಬೇರೆಯವರೇ ಹೇಳಿದ್ದನ್ನು ಅಪ್ಲೈ ಮಾಡ್ತೀವಿ, ಎಷ್ಟು ಶ್ರಮ ಹಾಕ್ತೀವಿ, ಅಷ್ಟಕ್ಕೆ ತಕ್ಕಂಗೆ ಅನುಕೂಲಕರವಾಗಿರುತ್ತೆ. ನಮಗೆ ಬೇಜಾರು ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಬೇಜಾರು ಅಂದರೆ ಅಲ್ಲಿ ಇರೋಕ್ಕಾಗೋದಿಲ್ಲ. ನೀವು ಆರಂಭ ಮಾಡಿದಾಗ ವ್ಯವಸಾಯನ, ನಿಮಗೆ ಕೃಷಿಗೆ ಬೇಕಾದಂತಹ ಮಾಹಿತಿನ ಹೇಗೆ ಪಡ್ಕೋತಾ ಇದ್ರಿ? ಅಥವಾ ನಿಮಗೆ ಆ ನಾಲೆಡ್ಜ್ ಇತ್ತ? ಇಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಮಾವನವರು ತುಂಬ ಚೆನ್ನಾಗಿ ಗೈಡ್ ಮಾಡೋರು, ನಮ್ಮ ಚಿಕ್ಕಮ್ಮನವರು. ಮತ್ತು ಮೊದಲು ತುಂಬ ನಂಬಬಹುದಾಗಿದ್ದಂದರೆ ಪೇಪರಲ್ಲಿ ತುಂಬ ಚೆನ್ನಾಗಿ ಕೃಷಿ ಆರ್ಟಿಕಲ್ಸ್ ಬರೋದು. ಮತ್ತು ಆಕಾಶವಾಣಿ ಬೆಂಗಳೂರಿಂದ ನನಗೆ ಅವ್ರ ಹೆಸರು ಮಾಡ್ತಿದ್ದೆ, ಜಯಣ್ಣ ಇರ್ಬೋದಾ ಅಂತ, ತುಂಬ ಚೆನ್ನಾಗಿರೋದು. ನಾವು ಆವಾಗ ರೆಗ್ಯುಲರ್ ಕೇಳ್ತಾನೆ ಇರ್ತಿದ್ವಿ. ಅದೆಲ್ಲ ನಮಗೆ ತುಂಬ ಹೆಲ್ಪ್ ಆಗೋದು. ಈಗ ರೆಗ್ಯುಲರ್ ಮೈಸೂರು ಆಕಾಶವಾಣಿ FM ಬರುತ್ತೆ, ನಮಗೆ ಕೇಳ್ತೀವಿ. ಅದು ಈಗಲೂ ನಾವು ಜಿನೈನ್ ಅಂತ ನಂಬೋದು ಅದನ್ನೇ. ಬೇರೆ ಎಲ್ಲ ಯೂಟ್ಯೂಬ್ ಬಂದರೂ ನಾವು ನಂಬೋಕ್ಕಾಗಲ್ಲ ಅದನ್ನು. ಮತ್ತು ತರಬೇತಿಗಳಿಗೆ ನಿರಂತರವಾಗಿ ತಾವು ಹೋಗ್ತಾ ಇರ್ತೀರಾ? ಹೋಗ್ತೀವಿ ಸರ್. ಸುತ್ತೂರು ತರಬೇತಿಗೆ ಹೋಗಿದ್ದೀನಿ ನಾನು. ಅದು ಬಿಟ್ಟರೆ ಬೇರೆ ಕಡೆ ಇನ್ನೆಲ್ಲರೂ ಹೋಗಿದ್ದೀರಾ? ಇಲ್ಲ ಸರ್, ನಮಗೆ ತುಂಬ ದಿನ ಮನೆ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ ಕೃಷಿ ಕೆಲಸದಲ್ಲಿ. ಇದು ನಮಗೆ ಹತ್ರನೂ ಆಗುತ್ತೆ, ಮತ್ತು ಇದ್ರದ್ದು ಟೈಮು ನಮಗೆ ಅನುಕೂಲಕರವಾಗಿರುತ್ತೆ. ಅವರು ಮಾಡೋ ಟೈಮು ನಮ್ಮ ನಾಟಿ ಸುಗ್ಗಿ ಅಂತ ಟೈಮು ಬಿಟ್ಟು ಬೇರೆ ಸಮಯದಲ್ಲಿ ಇಲ್ಲಿ ತರಬೇತಿ ಮಾಡ್ತಾರೆ. ಅದು ನಮಗೆ ತುಂಬ ಸಹಾಯ ಆಗುತ್ತೆ. ಈಗ ತರಬೇತಿಯನ್ನೆಲ್ಲ ಪಡ್ಕೊಂಡ ಮೇಲೆ ತಮಗೆ ತರಬೇತಿಗಿಂತ ಮುಂಚಿನ ಜ್ಞಾನ ಮತ್ತು ಆಮೇಲಿನ ಜ್ಞಾನಕ್ಕೆ ಹೋಲಿಸಿದ್ರೆ ಏನು ವ್ಯತ್ಯಾಸ ಇದೆ ಅಂತ ಅನಿಸುತ್ತೆ? ಸರ್, ಅಲ್ಲಿ ನಮಗೆ ಸಾವಯವ ತರಬೇತಿಗೆ ಹೋಗಿದ್ವಿ. ಅಲ್ಲಿ ಸಹಜ ಮತ್ತು ಸಾವಯವ ತರಬೇತಿ ಹೇಳುವಾಗ ನಾವು ಮೊದಲು ಅದು ನಂಬ್ತಾ ಇಲ್ಲ. ಇದು ಜೀವಾಮೃತ ಮಾಡಿಬಿಟ್ರೆ ಸರಿನಾ, ಇಷ್ಟು ಗೊಬ್ಬರದಲ್ಲಿ ನಮ್ಮ ಭೂಮಿ ಎಲ್ಲ ಫರ್ಟೈಲ್ ಆಗುತ್ತಾ, ಈ ಥರದ್ದೆಲ್ಲ ಅನುಮಾನ ಇರೋದು. ಅಲ್ಲಿ ಅವರು ಎಷ್ಟು ನಿಖರವಾಗಿ ಹೇಳಿದ್ರಂದರೆ ಜೀವಾಮೃತ ಅಂದರೆ ಏನು, ಪಂಚಗವ್ಯ ಏನು, ಇದು ಹೇಗೆ ಹಾಕಬೇಕು, ಹೇಗೆ ಮಾಡಬೇಕು, ಪ್ರಾತ್ಯಕ್ಷತೆ ಎಲ್ಲ ಇತ್ತು ಅಲ್ಲಿ ನಮಗೆ. ಆವಾಗ ಅದು ನೋಡಿ ನಮಗೆ, ಮತ್ತು ಅಲ್ಲಿ ಮಾಡಿನೂ ಇದ್ದಾರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. ಅದು ನೋಡಿ ನಮಗೆ, ಮತ್ತು ಅವರು ಅಲ್ಲಿ ನಮಗೆ ತರಬೇತಿ ಕೊಡೋಕ್ಕೆ ಬರೋರು ಸಹಿತ ತುಂಬ ತಿಳಿದವರಾಗಿರ್ತಾರೆ. ಮತ್ತು ನಾವಲ್ಲಿ ಸೇರಿರ್ತೀವಲ್ಲ, ಆ್ಯಕ್ಚುಲಿ ನಾವು ತರಬೇತಿಗೆ ಬರೋ ಅಂಥ ರೈತರುಗಳೂ ಅಷ್ಟೇ ಚೆನ್ನಾಗಿ ಬಂದಿರ್ತಾರೆ. ತುಂಬ ರೆಡಿಯಾಗಿರ್ತಾರೆ, ತುಂಬ ಆಸಕ್ತಿಯಿಂದ ಬಂದಿರ್ತಾರೆ, ತುಂಬ ತಿಳ್ಕೊಂಡು ಬಂದಿರ್ತಾರೆ. ನಮಗೆ ಪರಸ್ಪರ ಮಾಹಿತಿನೂ ತುಂಬ ಚೆನ್ನಾಗಿ ಸಿಕ್ಕತ್ತೆ. ಸೊ ನಮಗೆ ಹೊಸ ವಿಷಯ ಅಲ್ಲಿ ಕಲಿಯೋಕ್ಕಾಗತ್ತೆ. ನಾವು ಒಬ್ಬರೇ ಇದ್ದರೆ ಇಷ್ಟು ವಿಷಯ ತಿಳಿಯೋಕ್ಕಾಗಲ್ಲ ಮನೆಯಲ್ಲಿ. ಅಂದರೆ ತರಬೇತಿ ಅಂತಂದರೆ ನಿಮಗೆ ಪ್ರಾಥಮಿಕವಾಗಿ ಆ ತರಬೇತಿಯಲ್ಲಿ ಭಾಗವಹಿಸಿರುವಂತಹ ರೈತರೇನಿದ್ದೀರಿ, ನೀವು ಪರಸ್ಪರ ಮಾಹಿತಿ ಹಂಚಿಕೆನೇ ಅರ್ಧ ನಿಮಗೆ ಮಾಹಿತಿ ಕೊಟ್ಬಿಡತ್ತೆ. ಹಾಂ ಸರ್, ಅಲ್ಲಿ ಆ್ಯಕ್ಚುಲಿ ನಾವು ಫಸ್ಟ್ ಹೇಳ್ಕೊಳ್ಳೋದೇ ನಾವೆಲ್ಲಿ ಸೋತ್ವಿ ಅಂತಲೇ ನಾವು ಹೇಳ್ಕೊತಾ ಹೋಗ್ತೀವಿ. ಸೊ ಆ ಕೆಲಸ ನಾವು ಮತ್ತೆ ಮಾಡಲ್ಲ. ಸೊ ನಾವು ಎಲ್ಲಿ ಏನೇನು ಉಪಯೋಗಿಸಿದ್ರೆ ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ, ನಾವು ಬೇರೆ ಯಾವ ಗೊಬ್ಬರಗಳು ಹಾಕಬಾರ್ದು, ಯಾವ ಥರದಲ್ಲಿ ಬೆಳಿಬೇಕು, ಬಿತ್ತನೆ ಎಲ್ಲಿ ತರಬೇಕು, ಈ ಥರದ್ದೆಲ್ಲ ನಾವು ಫ್ರೀ ಟೈಮಲ್ಲಿ ಮಾತಾಡ್ಕೋತೀವಿ. ಅದು ತುಂಬ ಸಹಾಯ ಆಗುತ್ತೆ. ಮತ್ತು ಇವರೇನು ವಿಜ್ಞಾನಿಗಳು ಬಂದು ಹೇಳ್ತಾರೆ, ಇದನ್ನು ಹೀಗೆ ಖಚಿತವಾಗಿ ಇಷ್ಟಿಷ್ಟೇ ಹಾಕಬೇಕು, ಹೀಗೆ ಮಾಡಬೇಕು, ಅದು ನಮಗೆ ತುಂಬ ನಾಲೆಡ್ಜ್ ಬರುತ್ತೆ ನಮಗೆ. ಈ ತರಬೇತಿಗಳಿಗೆಲ್ಲ ಹೋಗ್ತಿರಲ್ಲ, ಮಹಿಳೆಯರಿಗೆ ಒಂಥರಹ ವಿಶಿಷ್ಟವಾದಂತಹ ತರಬೇತಿ ಮಾಡಿದ್ರೆ ಪ್ರತ್ಯೇಕವಾಗಿ ಅನುಕೂಲ ಇತ್ತು ಅಂತ ನಿಮಗನ್ಸುತ್ತಾ? ಅಥವಾ ಕೃಷಿಯಲ್ಲಿ ಮಹಿಳೆಯರ ಸಮಸ್ಯೆಗಳೇ ಪ್ರತ್ಯೇಕವಾಗಿರುತ್ತೆ ಅಂತ ತಮಗನ್ಸುತ್ತಾ? ಹೇಗೆ? ಇಲ್ಲ ಸರ್, ಆ್ಯಕ್ಚುಲಿ ಕೃಷಿನಲ್ಲಿ ಎಂಡಷ್ಟೇ ಪುರುಷರು ಕಾಣಿಸ್ಕೋತಾರೆ. ಅಂದರೆ ಮಾರ್ಕೆಟ್ಗೆ ಹೋಗುವಾಗ ನಾವು ಹಿಂಜರಿದು ಬಿಡ್ತೀವಿ, ಅಷ್ಟು ಫೆಸಿಲಿಟಿ ನಮಗೆ ಕಮ್ಮಿ ಅನಿಸುತ್ತೆ. ಅದರ್ವೈಸ್ ಎಲ್ಲ ಕೆಲಸನೂ ನಾವು ಮಹಿಳೆಯರು ಮಾಡ್ತೀವಿ. ಅಂದರೆ ಈಗ ಟ್ರ್ಯಾಕ್ಟ್ರಿಗೆ ಒಬ್ಬ ಬಂದರು ಡ್ರೈವರ್ ಒಂದು ಟ್ರ್ಯಾಕ್ಟ್ರ್ ಉಳ್ಬೋದು ಬಿಟ್ಟರೆ
ಪ್ರತಿಯೊಂದು ನಾವು ಮಹಿಳೆಯರೇ ಮಾಡೋದ್ರಿಂದ ಆಮೇಲೆ ಮಹಿಳೆಯರಿಗೆ ಪ್ರತ್ಯೇಕ ಬೇಕು ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನಾನು ಓದುವಾಗಲೂ ಆ ಥರ ಓದಿಲ್ಲ ಅನ್ಸಕ್ಕಿರ್ಬೋದು. ಅಲ್ಲ, ಈ ತರಬೇತಿಯಲ್ಲಿ ಪುರುಷರ ಜೊತೆಗೆ ನೀವು ಮಹಿಳೆಯರು ಇರ್ತಿರಲ್ಲ, ಆ ದೃಷ್ಟಿಯಲ್ಲಿ ಕೇಳ್ತಾ ಇದ್ದೀನಿ. ಇಲ್ಲ, ಅದೇ ತುಂಬ ಹೆಲ್ಪ್ಫುಲ್ ಅನಿಸುತ್ತೆ. ಅಂದರೆ ನಮಗೆಲ್ಲ ಅಲ್ಲಿ ಕೃಷಿನಲ್ಲಿ ಸರ್ ಗಂಡಸರು ಹೆಂಗಸರು ಈ ಥರದ್ದು ಭಾಗ ಬೇಕಾಗಲ್ಲ. ನಮಗೆಲ್ಲರೂ ಸೇರಿದ್ರೇ, ಈಗ ನಾವೇನೋ ಕುಯ್ದಿಡ್ತೀವಿ, ಸಮ್ಟೈಮ್ಸ್ ಅದು ಹೊತ್ಕೊಂಡು ಹೋಗೋಕ್ಕೆ ನಮಗೆ ಬರಲ್ಲ, ಆಗಲ್ಲ ನಾವು ಮತ್ತೆ ಗಂಡಸನ್ನೇ ಕರಿತೀವಿ ಸ್ವಲ್ಪ ಎತ್ಕೊಂಡು ಹೋಗು ಅಂತ. ಸೊ ನಾವಲ್ಲಿ ಆ ಥರ ಗಂಡಸರು ಹೆಂಗಸರು ಬರಲ್ಲ. ಯಾರ ಶಕ್ತಿ, ಯಾರ ಬಲ, ಯಾರ ಬುದ್ಧಿವಂತಿಕೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಜ್ಞಾನೇಶ್ ಅವರೇ, ತರಬೇತಿಯನ್ನು ನೀಡುವಂತಹ ಒಂದು ಉತ್ತಮವಾದಂತಹ ಸಂಸ್ಥೆ ಕೃಷಿ ವಿಜ್ಞಾನ ಕೇಂದ್ರ. ಹೇಳಿ ಸರ್, ಈಗ ತಾವು ಸರ್ ನಮ್ಮ ICRJSS KVK ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮುಖ್ಯವಾಗಿ ಸುತ್ತೂರಲ್ಲಿ ನಾವು ರೈತರಿಗೆ ತರಬೇತಿ ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ಅವರ ಕೌಶಲ್ಯ, ಜ್ಞಾನ ಹಾಗೂ ಆ್ಯಟಿಟ್ಯೂಡ್ ಅಂತೀವಲ್ಲ, ಪಾಸಿಟಿವ್ ಆ್ಯಟಿಟ್ಯೂಡ್, ಅದು ಜಾಸ್ತಿ ಮಾಡೋಕ್ಕೋಸ್ಕರ. ಉದಾಹರಣೆಗೆ ಒಂದು ಡ್ರೋನ್ ಪ್ರೋಗ್ರಾಮ್ ಮಾಡೋದಾದರೆ ಅದು ಸ್ಪೆಸಿಫಿಕ್ ನೀಡನ್ನು ಸರ್ವ್ ಮಾಡುತ್ತೆ. ಅಲ್ಲೇ ಅವ್ರು ಬಂದರೆ ಒಂದು ಡಿಸಿಪ್ಲಿನಾಗಿ ಆ ಡ್ರೋನ್ ಓಡಿಸೋದೊಂದು ಕಲಿತು ಕೊನೆಯ ತನಕ ಸರ್ಟಿಫೈ ಆಗೋ ತನಕ 15 ದಿನ ಏನಿರ್ತಾರೆ ಅವರಲ್ಲಿ ಒಂದು ಕೌಶಲ್ಯ ಚೆನ್ನಾಗಿ ಬೆಳಿಬೇಕು. ಅದೇ ರೀತಿ ಆ ಜ್ಞಾನ ಅವರಲ್ಲಿ ಬರಬೇಕು. ಅವರೆಲ್ಲೇ ಹೋದರೂ ಕೂಡ ಅವರಿಗೆ ಒಂದು ವೃತ್ತಿ ಒಂದು ಸಿಗಬೇಕು. ಆ ರೀತಿ ಒಂದು ತರಬೇತಿಯನ್ನು ಕೊಡ್ತಾಯಿದ್ದೀವಿ. ಮುಖ್ಯವಾಗಿ ಏನಾಗುತ್ತೆ ಅಂದರೆ ಅವರು ಎಫಿಷಿಯೆಂಟ್ ಆ್ಯಂಡ್ ಪ್ರೊಡಕ್ಟಿವ್ ಆಗಬೇಕು. ಸಾಕಷ್ಟು ಟ್ರೈನಿಂಗು ಸುಮ್ಮನೆ ಹೋಗಿ ಅಟೆಂಡ್ ಮಾಡೋದು, ಆಮೇಲೆ ಮಧ್ಯದಲ್ಲೇ ನಿಲ್ಲಿಸೋದು ಅಥವಾ ಮುಂದುವರಿಸ್ತಾ ಹೋದರೆ ಆ ಟ್ರೈನಿಂಗ್ಗೆ ಅಷ್ಟು ದುಡ್ಡು ಖರ್ಚು ಮಾಡಿ, ಉದಾಹರಣೆಗೆ ಡ್ರೋನ್ ಪ್ರೋಗ್ರಾಮ್ ಮಾಡಬೇಕಾದ್ರೆ 60,000ದಿಂದ 70,000 ರೂಪಾಯಿ ಖರ್ಚಾಗುತ್ತೆ ಒಬ್ಬ ವ್ಯಕ್ತಿಗೆ 15 ದಿನಕ್ಕೆ. ಅವರು ಸರಿಯಾಗಿ ಬಳಸ್ಕೊಳ್ದಲ್ಲೇ ಆ ಜ್ಞಾನನ ಅಲ್ಲೇ ಬಿಟ್ಟರೆ ಅಷ್ಟೂ ನಮಗೆ ನ್ಯಾಚುರಲ್ ರಿಸೋರ್ಸ್ ವೇಸ್ಟ್ ಮಾಡ್ದಂಗೆ ಆಗುತ್ತೆ. ಆ ರಿಸೋರ್ಸ್ನ ಫುಲ್ ಪ್ರೊಡಕ್ಟಿವ್ ಯೂಸ್ ಮಾಡೋದೇ ನಮ್ಮ ಕೃಷಿ ವಿಜ್ಞಾನದ ಒಂದು ಮುಖ್ಯ ಉದ್ದೇಶ. ಮುಖ್ಯವಾಗಿ ಇನ್ನೊಂದೇನಂದರೆ, ಒಂದ್ರಲ್ಲಿ ನಾವು ಎಲ್ಲ ತಿಳ್ಕೊಂಡಿರ್ತೀವಿ ಅಂತ ಒಂದು ನಮ್ಮಲ್ಲೇ ಅಹಂ ಇರುತ್ತೆ. ಉದಾಹರಣೆಗೆ ನಾನು ಭಾರತದಿಂದ ನಾನು ಕೆನಡಾ ಹೋದಾಗ ಅಲ್ಲಿ ಕಾರ್ ಬಿಡಪ್ಪ ನಾನೇನು ಆರಾಮಾಗಿ ಓಡಿಸ್ತಿದ್ದೆ, 3 ಸಲ ಫೇಲ್ ಆದೆ ನಾನಲ್ಲಿ. ಯಾಕೆಂದರೆ ಪ್ರಾಪರ್ ಕೌಶಲ್ಯ ಟ್ರೈನಿಂಗ್ ಇಲ್ಲ ಅಂದರೆ ನಾವು ಬೇರೆ ಕಡೆ ಹೋದಾಗ ಫೇಲ್ ಆಗಿಬಿಡ್ತೀವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಡ್ರೈವಿಂಗ್ ಎಷ್ಟು ಕಷ್ಟ, ರಿವರ್ಸ್ ತೊಗೊಳ್ಳೋದಾದ್ರೆ ಏನು ಪಾಲನೆ ಮಾಡಬೇಕು, ಎಷ್ಟು ರೂಲ್ಸ್ ಫಾಲೋ ಮಾಡಬೇಕು ಅಂತ. ಅದೇ ರೀತಿ ಒಂದು ಕೃಷಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಬ್ಜೆಕ್ಟ್ ಆಗಿರ್ಬೋದು, ಅವರು ಪ್ರಾಪರ್ ಟ್ರೈನಿಂಗ್ ತೊಗೊಳ್ಳಿಲ್ಲ ಅಂದರೆ ಅವರು ಖಂಡಿತ ಫೇಲ್ ಆಗ್ತಾರೆ. ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ ನಾವು ಬೇರೆಯವ್ರ ಜೊತೆ ಬೆರೆತು ಬೇರೆಯವ್ರ ಜೊತೆ ಆ ಟ್ರೈನಿಂಗ್ ತೊಗೊಂಡಾಗ ನಮ್ಮ ಕೌಶಲ್ಯಗಳು ಎಷ್ಟಿದೆ ಅನ್ನೋದು ನಾವು ಮಾಡ್ಕೋಬೋದು. ಆದ್ದರಿಂದ ನಾವು ಅದನ್ನು ಅರಿವು ಮಾಡೋಕ್ಕೆ ನಮ್ಮಲ್ಲಿ ಸಾಕಷ್ಟು ಟ್ರೈನಿಂಗ್ ಕೂಡ ಕೊಡ್ತಾಯಿದ್ದೀವಿ. ಮುಖ್ಯವಾಗಿ ಈಗ ನೀವು ಹೇಳ್ದಂಗೆ ಹೆಣ್ಣು ಮಕ್ಕಳಿಗೆ ಪ್ರಖ್ಯಾತವಾಗಬೇಕು ಅಂದರೆ ಅದಕ್ಕೂ ಕೂಡ ನಾವು ಮಾಡ್ತಾಯಿದ್ದೀವಿ. ಎಸ್ಪೆಷಲಿ ಕಿಚನ್ ಗಾರ್ಡನ್ ಅಂತ ನೀವು ಕೇಳಿರ್ಬೋದು, ಹಿತ್ತಲಲ್ಲಿ ಮಾಡೋಕ್ಕೆ ಅವರಿಗೆ ಸಪ್ರೇಟ್ ಒಂದು ವೆಜಿಟೇಬಲ್ ಕಿಟ್ ಕೊಟ್ಬಿಟ್ಟು ಏನೇನು ಬೆಳೆಸ್ಬೋದು ಅದನ್ನು ಕೂಡ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಈ ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು ಅಥವಾ ಮಕ್ಕಳನ್ನ ಲ್ಯಾಕ್ಟೇಸಿಂಗ್ ಮದರ್ ಇರ್ತಾರಲ್ಲ, ಅವರು ಕೂಡ ಪ್ರತ್ಯೇಕವಾಗಿ ಅವ್ರ ಫುಡ್ ಯಾವ್ದು ಕೊಡ್ಬೋದು, ಬೇಸಿಕ್ ನೀಡ್ಸು, ಅವ್ರನ್ನ ಕೂಡ ನಾವು ಸಪ್ರೇಟಾಗಿ ತರಬೇತಿ ಕೂಡ ಕೊಡ್ತಾಯಿದ್ದೀವಿ. ಮುಖ್ಯವಾಗಿ ನಮ್ಮಲ್ಲಿ ಕೃಷಿಗೆ ಬಂದಾಗ ನಾವು ಫಾರ್ಮ್ ವುಮನ್ ಅಥವಾ ಮೆನ್ನನ್ನು ಡಿಸ್ಟಿಂಗ್ವಿಷ್ ಮಾಡಲ್ಲ. ಮೇಡಮ್ ಹೇಳ್ದಂಗೆ ಜೊತೆಲೇ ನಾವು ಇಬ್ರಿಗೂ ಟ್ರೈನಿಂಗ್ ಕೊಡ್ತೀವಿ. ಅದು ಬಂದಾಗ ಸಾಕಷ್ಟು ಇಂಟ್ರ್ಯಾಕ್ಟ್ ಮಾಡ್ತಾರೆ. ಅಲ್ಲಿ ಅವರು ಏನು ಆರ್ಗ್ಯಾನಿಕ್ ಫಾರ್ಮಿಂಗ್ ಟ್ರೈನಿಂಗ್ ತೊಗೊಂಡಿದ್ದಾರೋ, ನೈಸರ್ಗಿಕ ಕೃಷಿ ಬೇಸಾಯದ್ದು, ಅದರದ್ದು 21 ದಿನ ಅವರಲ್ಲಿ ಒಂದು ಪಾಸಿಟಿವ್ನೆಸ್ ಬೆಳೆಯುತ್ತೆ. ನಾವು ಕೂಡ ಮಾಡ್ಬೋದು, ಬೇರೆಯವ್ರ ಬಗ್ಗೆ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಕೆಲವೊಂದು ಟೈಮಲ್ಲಿ ನಾವು ಎಲ್ಲನೂ ಟ್ರೈನಿಂಗಲ್ಲಿ ಹೇಳ್ಕೊಡೋಕ್ಕಾಗಲ್ಲ. ಕೆಲವರು ಆಗಲೇ ಕಲಿತು ಅನುಭವ ಪಡೆದಿರ್ತಾರೆ, ಅವರಿಂದ ಕೂಡ ಅವರು ಕಲಿತಾರೆ. ಆದ್ದರಿಂದ ಇದು ಟ್ರೈನಿಂಗು ಭಾಳ ಮುಖ್ಯವಾದದ್ದು. ಉದಾಹರಣೆ ನಮ್ಮಲ್ಲಿ ಸಾಕಷ್ಟು ಟ್ರೈನಿಂಗ್ ಆಗಿದ್ದಾವೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಸಾಮಾನ್ಯ ತರಬೇತಿ ಕೊಡೋದಾದರೆ 1 ದಿನದ ಮಟ್ಟಿಗೆ ಮಾತ್ರ. ಅದು ನಮ್ಮಲ್ಲಿ ಆನ್ ಕ್ಯಾಂಪಸ್ ಅಂತೀವಿ. ಅಂದರೆ ನಾವು ಅಲ್ಲೇ ಟ್ರೈನಿಂಗ್ ರೂಮಲ್ಲಿ ಕರ್ಕೊಂಡು ಹೋಗಿ ಅಲ್ಲೇ ಒಂದು ಟ್ರೈನಿಂಗ್ ಮಾಡೋದು, ಅಥವಾ ನಮ್ಮಲ್ಲಿ ಏನು ಸೌಕರ್ಯ ಅದನ್ನು ತೋರಿಸೋದು. ಆಫ್ ಕ್ಯಾಂಪಸ್ ಅಂದರೆ ನಾವು ಹೊರಗಡೆ ಕೂಡ ಕರ್ಕೊಂಡು ಹೋಗ್ತೀವಿ. ಸಪೋಸ್ ಈಗ ನಮ್ಮದು ಅನಿಮಲ್ ಲೈಫ್ ಸ್ಟಾಕ್ ಮ್ಯಾನೇಜ್ಮೆಂಟ್ ಇದ್ದರೆ, ಹಸುಗಳ ಬಗ್ಗೆ ಟ್ರೈನಿಂಗ್ ಕೊಡಬೇಕಾದ್ರೆ ಅವ್ರನ್ನ ಗೋಶಾಲೆಗೋ ಅಥವಾ KMF ಅಲ್ಲಿ ಕರ್ಕೊಂಡು ಹೋಗೋದು, ಮೇವಿನ ಬೆಳೆಗಳು ತಳಿಗಳು ಯಾವ್ಯಾವ ಹಾಕ್ಬೋದು, ಯಾವ ಸೀಸನಲ್ಲಿ ಯಾವ ರೀತಿ ಬೆಳಿಬೋದು, ಆಮೇಲೆ ಮರಗಳಲ್ಲಿ ಯಾವ ಜಾತಿನ ನಾವು ಮೇವಾಗಿ ಬೆಳೆಸ್ಬೋದು, ಅದೆಲ್ಲ ಆಫ್ ಕ್ಯಾಂಪಸ್ ಟ್ರೈನಿಂಗ್. ಅದೇ ಥರ ನಾವು ನೀಡ್ ಬೇಸ್ಡ್ ಟ್ರೈನಿಂಗ್ ಕೂಡ ಮಾಡ್ತೀವಿ. ಕೆಲವರಲ್ಲಿ ಈಗ ಡ್ರೋನು ಈಗ ಸ್ಪೆಸಿಫಿಕ್ ನೀಡ್ಸ್ ಇರುತ್ತೆ, ನಮಗೆ ಬೇಕು ಅಂದರೆ ಅದನ್ನು ಕೂಡ ನಾವು ಮಾಡಿಕೊಡ್ತೀವಿ. ಅದೇ ರೀತಿ CCNM ಅಂತ, CCNM ಕೋರ್ಸ್ ಬಂದುಬಿಟ್ಟು ಇದೆಲ್ಲ ವೊಕೇಶ್ನಲ್ ಟ್ರೈನಿಂಗ್ ಅಂತೀವಿ. ವೊಕೇಶನ್ ಅಂದರೆ ವೃತ್ತಿಪರ ತರಬೇತಿ ಕಾರ್ಯಕ್ರಮಗಳು. ಅದರಲ್ಲಿ ಒಂದು ಸರ್ಟಿಫಿಕೇಟ್ ಕೋರ್ಸ್ ಆನ್ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತ,
ಸಮಗ್ರ ಪೋಷಕಾಂಶ ನಿರ್ವಹಣೆ ಪ್ರಮಾಣ ಪತ್ರ ಕೊಡೋದು. ಅದು ಎಸ್ಪೆಷಲಿ ನಾನು ಆಲ್ರೆಡಿ ಹೇಳ್ದಂಗೆ ಸಾಕಷ್ಟು ಸೊಸೈಟಿಲಿರೋರಿಗೆ ಈ ಬಯೋ ಫರ್ಟಿಲೈಸರ್ಸ್ ಹಾಕೋದಾಗಲಿ, ಬರೀ ನಮ್ಮಲ್ಲಿ ಫರ್ಟಿಲೈಸರ್ಸೇ ಯೂಸ್ ಮಾಡಬೇಕು ಅನ್ನೋದು ಒಂದು ಮನೋಭಾವ ಇರುತ್ತೆ. ಅವ್ರಿಗೆ ಈಗ ಕೆಲವರು ಫುಲ್ ಕಂಪ್ಲೀಟ್ ಆರ್ಗ್ಯಾನಿಕ್ ಮಾಡಬೇಕು ಅನ್ನೋದು ಮನೋಭಾವ ಇರುತ್ತೆ. ಎರಡೂ ಸೇರಿಸಿ ಮಾಡೋ ಅನ್ನೋದನ್ನ ಭೂಮಿನ ಇದನ್ನು ಮಾಡೋಕ್ಕೆ ಈ ಕೋರ್ಸು ಕೂಡ ಮಾಡ್ಬೋದು. ಅದಲ್ಲದೆ ನಾನು ಆಲ್ರೆಡಿ ಹೇಳ್ದಂಗೆ ಈಗ ಮೇಡಮ್ ಮಾಡ್ತಿದ್ದು ಆರ್ಗ್ಯಾನಿಕ್ ಫಾರ್ಮಿಂಗ್ ಟ್ರೈನಿಂಗು, ಅದು ಸಾಕಷ್ಟು ಜನ ಉಪಯೋಗ ಪಡ್ಕೊಂಡಿದ್ದಾರೆ. ಡ್ರೋನಲ್ಲಿ ನಂಗೆ ಒಂದು ಆಶ್ಚರ್ಯ ಆಯಿತು. ನಮ್ಮ ಕೃಷಿ ಮೇಳಕ್ಕೆ ಬಂದ ಹುಡುಗ ಅವನು ಅಲ್ಲೇ ಟ್ರೈನ್ ತೊಗೊಂಡು ಡ್ರೋನ್ ಅನ್ನೋ ಕಂಪ್ನಿಗೆ ಅವನೇ ಆಗಿ ಅಲ್ಲೇ ಕೆಲಸಕ್ಕೆ ಸೇರಿದ್ದಾನೆ. ಆ ಡ್ರೋನ್ ನೋಡಿಸ್ತಾರೆ ನಂಗೆ ಖುಷಿ ಆಯಿತು. ನಮ್ಮಲ್ಲಿ ತರಬೇತಿ ಪಡೆದಿರೋ ಹುಡುಗ ಅವನೇ ಸ್ವಂತ ಅಲ್ಲಿ ಕೆಲಸಕ್ಕೆ ಸೇರಿದ್ದಾನೆ ಅಂದರೆ ಇನ್ನು ಒಳ್ಳೆ ಮಟ್ಟದ ಅವನಿಗೆ ಟ್ರೈನಿಂಗ್ ಸಿಕ್ಕಿದೆ ಅಂತ ಒಂದು ಅನುಭವ ಇದೆ. ಆಮೇಲೆ ಇನ್ನು ಕೆಲವರಿಗೆ ಮೆಕನೈಸೇಷನ್ ಬಗ್ಗೆ ಆಗಿ IoT ಬಗ್ಗೆ ನಾವು ನೆಕ್ಸ್ಟ್ ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ. ಯಾಂತ್ರೀಕರಣದ ಬಗ್ಗೆ ಏನಾಗುತ್ತೆ, ಕೆಲವರಲ್ಲಿ ಒಂದು ಗೊಂದಲ ಮದೆ ಇದೆ. ಅದೆಲ್ಲ ಬಂದರೆ ಟೆಕ್ನಾಲಜಿ, ನಿಮ್ಗೆ ಉದಾಹರಣೆಗೆ ಹೇಳಬೇಕು ಅಂದರೆ ಭತ್ತ ಕೊಯ್ಲು ಯಂತ್ರ ಬಂದಾಗ ಅಲ್ಲಿರೋ ಮೊದಲು ಅಲ್ಲಿ ಯಾರು ಲೇಬರ್ಸ್ ಇದ್ರು ಅವರೆಲ್ಲ ಕಲ್ಲು ಹೊಡೆದ್ರಂತೆ, ಬೇಡ ನಮಗಿದು ನಮ್ಮ ಕೆಲಸ ಹೊರಟೋಗುತ್ತೆ ಅಂತ. ಬಟ್ ಈಗಿನ ಯಾಂತ್ರಿಕತೆ ನೀವು ನೋಡಿದ್ರೆ ಯಾರೂ ಭತ್ತನ ಕೈಲಿ ಕಟ್ ಮಾಡ್ತಾನೆ ಇಲ್ಲ. ಮುಂಬರುವ ದಿನದಲ್ಲಿ ನಮಗೇನು ಲೇಬರ್ ಶಾರ್ಟೇಜ್ ಆಗುತ್ತೆ, ನಾವು ಆದಷ್ಟು ಯಾಂತ್ರಿಕತೆಗೆ ಬಳಸ್ಕೋಬೇಕಾಗತ್ತೆ. ಅಂದರೆ ಸಮಾನದಲ್ಲಿ ಇಟ್ಟುಕೊಂಡು, ಅಂದರೆ ಜಾಸ್ತಿ ಫರ್ಟಿಲೈಸರ್ಸ್ ಬಳಸ್ದಂಗೆ ಎಷ್ಟು ಬೇಕು ಅಷ್ಟು ತಕ್ಕ ಮಟ್ಟಿಗೆ ಬಳಸಿ, ಜೊತೆಗೆ ಯಾಂತ್ರಿಕತೆ ಕೂಡ ಪಾಲನೆ ಮಾಡಬೇಕಾಗತ್ತೆ, ಲೇಬರ್ ಕಂಟ್ರೋಲ್ ಮಾಡಬೇಕು ಅಂದರೆ. ಅನುರಾಧ ಅವರೇ, ಈಗ ನೀವು ಜಮೀನಲ್ಲೇ ವಾಸ ಇದ್ದೀರಲ್ವಾ, ಮನೆ ಹಿಂದ್ಗಡೆ ಒಂದಷ್ಟು ಜಾಗ ಇಟ್ಕೊಂಡಿದ್ದೀನಿ ಅಂತಂದ್ರೆ ಅದರಲ್ಲಿ ಏನೇನು ಬೆಳಿತೀರಿ? ಸೊ ನಾವು ಎಲ್ಲ ಥರದ ಹಣ್ಣು ಹಾಕ್ಕೊಂಡಿದ್ದೀವಿ. ವಾಟರ್ ಆ್ಯಪಲ್ಲು, ಸೀತಾಫಲ, ಆಮೇಲೆ ಲಕ್ಷ್ಮಣ ಫಲ, ದಾಳಿಂಬೆ, ಮಾವು, ಸಪೋಟ, ನೇರಳೆ, ಪನ್ನೇರಳೆ, ಕಿರ್ನಲ್ಲಿಕಾಯಿ, ಬೆಟರ್ನಲ್ಲಿಕಾಯಿ, ಮತ್ತು ಸ್ಟಾರ್ ಫ್ರೂಟ್ ಅಂತೀವಿ ಅದು. ಈ ಥರ ಎಲ್ಲ ಒಂದೊಂದು ಎರಡೆರಡು, ಅಂದರೆ ಅದು ಮಾರೋ ಲೆಕ್ಕಕ್ಕಲ್ಲ, ನಮ್ಮ ಸಂತೋಷಕ್ಕೆ ಅಂತ ಹಾಕ್ಕೊಂಡಿರೋದು. ಮತ್ತು ತರಕಾರಿ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ, ಕೋತಿ ಕಾಟ ಇರೋದ್ರಿಂದ. ಸ್ವಲ್ಪ ಸೊಪ್ಪು, ತೊಂಡೆಕಾಯಿ, ಬೆಂಡೆಕಾಯಿ, ಗೋರಿಕಾಯಿ ಇದೆಲ್ಲ ಕೋತಿ ಜಾಸ್ತಿ ಹಾಳು ಮಾಡ್ತಾ ಇರೋದು. ಮತ್ತು ಕುಂಬಳಕಾಯಿ ಇಷ್ಟು ರೆಗ್ಯುಲರ್ ಇರುತ್ತೆ. ಮತ್ತು ಕರಿಬೇವು ಗಿಡ, ಕೊತ್ತಂಬರಿ, ಪುದೀನ ಎಲ್ಲ ಸದಾಕಾಲ ಇರುತ್ತೆ. ದೊಡ್ಡಪತ್ರೆ ಸೊಪ್ಪು ಸದಾ ಇರೋವಂಥ ಗಿಡಗಳಿವೆಲ್ಲ. ಅಂದ್ರೆ ಈಗ ಕೈ ತೋಟದ ಥರ ನಿಮ್ಮ ಮನೆಗೆ ಏನು ಬೇಕೋ ಅದನ್ನು ನೀವೇ ಬೆಳಕತ್ತಾ ಇದ್ದೀರಿ? ನಾವೇನು ತರಲ್ಲ ಜಾಸ್ತಿಯಾಗಿ ಅಲ್ವಾ? ನಿಮ್ಮ ಮನೆಗೆ ಶಕ್ತಿಯ ಬಳಕೆ ಹೇಗೆ? ಮನೆಯಲ್ಲಿ ಏನಾದರೂ ಹಸುಗಳನ್ನು ಸಾಕಿ ಗೋಬರ್ ಘಟಕ ಏನಾದ್ರು ಇಟ್ಕೊಂಡಿದ್ದೀರಾ? ಇಲ್ಲ, ಮೊದಲು ನಮ್ಮಲ್ಲಿ ಗೋಬರ್ ಗ್ಯಾಸ್ ಪ್ಲಾಂಟ್ ಇತ್ತು. ನಮಗೆ ಅವತ್ತು ಗೊತ್ತಾಗಲಿಲ್ಲ. ಒಂದು ಸಲ ನಾವು ಒಂದು ವ್ಯತ್ಯಾಸ ಮಾಡಿಬಿಟ್ವಿ. ಅದು ಗೌರ್ಮೆಂಟಿಂದ ನಿರ್ಮಿತಿ ಕೇಂದ್ರದಿಂದನೇ ಮಾಡಿಸ್ಕೊಟ್ಟಿದ್ರು. ಅದೇ ನಮಗೆ ಸರಿಯಾಗಿ ಮಾಹಿತಿ ಗೊತ್ತಾಗಲಿಲ್ವೋ, ನಾವೇನು ಮಾಡಿದ್ವೋ, ಒಂದ್ಸಲಿ ಭತ್ತದ ಹೊಟ್ಟು ಬಂದಿತ್ತು, ಅದು ಎಲ್ಲ ಅದರೊಳಗೆ ಹಾಕ್ಬಿಟ್ವಿ. ಅದು ಹೊಟ್ಟೋಯ್ತು, ಅದು ಗೋಬರ್ ಗ್ಯಾಸ್ ಪ್ರೊಡಕ್ಷನ್ ನಿಂತು ಹೋಯ್ತು. ಮತ್ತು ನಮಗೆ ಅಷ್ಟು ದೊಡ್ಡ ಘಟಕ ಮಾಡಿಸ್ಕೊಳಕ್ಕೆ ಆಗಲಿಲ್ಲ. ಸೊ ಈಗ ರೆಗ್ಯುಲರ್ ಒಲೆ ಹೊತ್ತಿಸ್ಕೋತೀವಿ, ಇಲ್ಲಾದರೆ ಗ್ಯಾಸ್ ಸಿಲಿಂಡರ್ ಮನೆಗೆ ಬರುತ್ತೆ ಅಷ್ಟೇ. ಓಕೆ. ಒಲೆನೂ ಅಸ್ತ್ರ ಒಲೆ ಏನಾದ್ರು? ಹೌದು ಸರ್, ಅಸ್ತ್ರ ಒಲೆ ಇದೆ. ಅಸ್ತ್ರ ಒಲೆ ಮಾಡಿದ್ದೀರಿ. ಓಕೆ. ಅಂದರೆ ಈಗ ಮನೆಯಲ್ಲಿ ಸುಸ್ಥಿರವಾಗಿ ಬದುಕೋದಕ್ಕೆ ಬೇಕಾದಂಥ ಎಲ್ಲದನ್ನು ಬೆಳ್ಕೋತಾ ಇದ್ದೀರಿ? ಎಲ್ಲ ಬೆಳ್ಕೋದು. ಅರಿಶಿನ ಮತ್ತು ಶುಂಠಿನೂ ನಾವು ರೆಗ್ಯುಲರ್ ಮನೆಗೆ ವರ್ಷಕ್ಕಾಗೋಷ್ಟು ಬೆಳಿತೀವಿ. ಮತ್ತು ಮೆಣಸು ಒಂದು ಗಿಡ ಇದೆ. ಕಾಳುಮೆಣಸು ಮೇಜರ್ ಕ್ರಾಪ್ ಏನು ನೀವು? ಪ್ರಧಾನವಾಗಿ ನಾವು ಮಾರಕ್ಕೆ ಅಂತ ಇಟ್ಕೊಂಡಿರೋದು ಭತ್ತ, ಮತ್ತು ತೆಂಗು, ಮತ್ತು ಹಸು ಸಾಕಾಣಿಕೆ. ನಮ್ಮನ್ನು ಸಾಕ್ತಾ ಇರೋದು ಇದು 3. ಎಷ್ಟು ಹಸುಗಳು ಸಾಕಿದ್ದೀರಿ ಸರ್? 4 ಹಸು ಇದೆ. ಎಲ್ಲ ಸೀಮೆ ರಾಸುಗಳ? ಎಲ್ಲನೂ ಇದೆ. ಅಂದರೆ ಒಂದು ಮಲೆನಾಡು ಗಿಡ್ಡ ಅಂತಾರಲ್ಲ ಅದಿದೆ, 2 ಜರ್ಸಿ ಇದೆ, 2 HF ಇದೆ. ಹೌದಾ? ಅಂದರೆ ಹಾಲನ್ನೇ ನೇರವಾಗಿ ಮಾರ್ತೀರೋ ಅಥವಾ ಅದನ್ನ ಏನಾದ್ರು ಮೌಲ್ಯವರ್ಧನೆ ಮಾಡ್ತೀರಾ? ಇಲ್ಲ ಸರ್, ನಾವು ಬೆಣ್ಣೆ, ತುಪ್ಪ, ಪನ್ನೀರ್ ಮಾಡಿ ಮಾರ್ತೀವಿ. ಓಹೋ, ಹೌದಾ? ಹೌದು. ಅದಕ್ಕೆ ಎಲ್ಲಿ ತರಬೇತಿ ತಗೊಂಡ್ರಿ ಪನ್ನೀರ್ ಮಾಡೋದು ಎಲ್ಲ? ಸರ್, ಅದು ನಾನು ಸ್ವಲ್ಪ ಚಿಕ್ಕದಾಗಿ CFTRIಯಲ್ಲಿ ಹೆಲ್ಪ್ ತೊಗೊಂಡೆ. ಅವರು ಮೇಡಮ್ ಹೇಳಿದರು. ಅದು ಸ್ವಲ್ಪ ವಾಸನೆ ಆಗ್ತಾಯಿತ್ತು ನನಗೆ. ಎಷ್ಟು ಚೆನ್ನಾಗಿ ಮಾಡಿದ್ರು ಸ್ವಲ್ಪ ಮಾಡಿ ನಾನು ಸ್ಟೋರ್ ಮಾಡೋದು ಕಷ್ಟ ಆಗೋದು. ಅವರು ಸಮ್ ಸೀಕ್ರೆಟ್ಸ್ ಹೇಳಿದರು, ಏನು ಕೆಮಿಕಲ್ ಫ್ರೀಯಾಗಿ ಹೇಗೆ ಮಾಡ್ಬೋದಂತ. ಅದರಿಂದ ಈಗ ಹೋಮ್ ಮೇಡ್ ಪನ್ನೀರ್ ತುಂಬ ಇದೆ. ಮತ್ತು ಬೆಣ್ಣೆ ಎಲ್ಲ ನಾವು ಬೆಂಗಳೂರಿಗೆ ಕಳಿಸ್ತೀವಿ ಥ್ರೂ ಕೊರಿಯರ್. ಅದು ಏನೂ ಆಗಿರಲ್ಲ. ಬೆಣ್ಣೆ, ತುಪ್ಪ, ಪನ್ನೀರ್ ಈ 3 ಮನೇಲೇ ತಯಾರಿಸ್ತೀವಿ? ಮನೇಲೇ ಮಾಡ್ತೀವಿ. ಬೆಣ್ಣೆ ಒಂದು ಅಂದರೆ ಅದಕ್ಕೊಂದು ಬೆಣ್ಣೆ ಕಡಿಯೋ ಮೆಷಿನ್ ಇಟ್ಕೊಂಡಿದ್ವಿ. ಅದು ಚಿಕ್ಕದು, ಅದೇನು ಅಂತ ಇದಿಲ್ಲ, ತುಂಬ ಹೆಲ್ಪ್ಫುಲ್ ಇದೆ. ಅದು ಮತನ ಇಂಡಸ್ಟ್ರೀಸ್ದು. ಬಾಕಿದೆಲ್ಲ ಕೈಯಲ್ಲೇ ಮಾಡ್ತೀವಿ. ಹೌದಾ? ತುಪ್ಪ ಕಾಯಿಸ್ತೀರಿ? ತುಪ್ಪ ಕಾಯಿಸ್ತೀವಿ. ಜಾಸ್ತಿ ಆದಷ್ಟು ನನಗೆ ಬೆಣ್ಣೆನೇ ಓಡೋದೇ ಜಾಸ್ತಿ. ಬೆಣ್ಣೆನೇ ತುಪ್ಪ ಕೇಳಿದವ್ರಿಗಷ್ಟು ಕಾಯಿಸ್ತೀವಿ. ಓಕೆ. ತುಂಬ ಬೆಣ್ಣೆ ಇಷ್ಟಪಟ್ಟು ತೊಗೊಂಡು ಹೋಗ್ತಾರೆ. ಪನ್ನೀರಾಗಿ ತುಂಬ ಏನು ಬದಲಾಗಲ್ವಾ? ಅಥವಾ ಅದನ್ನು
ಎಷ್ಟು ಬೇಕೋ ಅಷ್ಟು ಆನ್ ಡಿಮ್ಯಾಂಡ್ ಮಾಡಿ. ಪನ್ನೀರ್ ಮಾತ್ರ ಕೇಳಿದವ್ರಿಗೆ ಅಷ್ಟೇ ಮಾಡಿಕೊಡ್ತೀನಿ. ತುಂಬ ಮಾಡಬೇಕಂದ್ರೆ ತುಂಬ ಟೈಮ್ ಕನ್ಸ್ಯೂಮಿಂಗ್ ಅದು ಪನ್ನೀರ್ ಮಾಡೋಕ್ಕೆ, ಪ್ರೋಸೆಸ್ ಜಾಸ್ತಿ ಅದು. ಸೊ ಕೇಳಿದಾಗ ಆರ್ಡ್ರ್ ಬಂದ ಹಾಗೆ 1 kg 2 kg ಎಷ್ಟು ಕೇಳ್ತಾರೆ ಅದು ಮೇಲ್ಗಡೆ ಕೆನೆ ಎಲ್ಲ ನಾನು ತೆಕ್ಕೊಂಬಿಡ್ತೀನಿ, ಬೆಣ್ಣೆಗೆ ಯೂಸ್ ಮಾಡಿಕೊಂಡು ಮಿಕ್ಕಿದ ಹಾಲಲ್ಲಿ ಮಾಡ್ತೀನಿ. ಸೊ ವೇಸ್ಟೇಜ್ ಆಗಲ್ಲ ಆಗ ನನಗೆ. ಸರ್, ತರಬೇತಿಯನ್ನು ತಾವು ಪ್ಲ್ಯಾನ್ ಮಾಡುವಾಗ ಮಹಿಳೆಯರಿಗೆ ಅಂತ ಏನಾದರೂ ವಿಶೇಷವಾದ ತರಬೇತಿಗಳನ್ನು ಆಯೋಜಿಸ್ತೀರಾ KVKನಲ್ಲಿ? ಹೌದು, ಕೆಲವೊಂದು ತರಬೇತಿನ ಮಹಿಳೆಯರಿಗೆ ವಿಶೇಷವಾಗಿ ಇದು ಮಾಡ್ತೀವಿ. ಆಮೇಲೆ ಅಲ್ಲಿ ಒಂದು ಒಳ್ಳೆ ವಾತಾವರಣ ಕೂಡ ಕ್ರಿಯೇಟ್ ಮಾಡಬೇಕಾಗತ್ತೆ ನಾವು. ಅವ್ರಿಗೆ ಸಪ್ರೇಟ್ ರೂಮ್ ಮಾಡೋದ್ರಿಂದ ಹಿಡಿದು ಊಟದ ವ್ಯವಸ್ಥೆ ಇನ್ನು ಅಚ್ಚುಕಟ್ಟಾಗಿದ್ದರೆ ಅವ್ರಿಗೆ ಒಳ್ಳೆ ನಿದ್ರೆ ಆಗುತ್ತೆ. ಯಾಕಂದರೆ 25 ದಿನ ಟ್ರೈನಿಂಗ್ ಇದ್ದಾಗ ಡೈಲಿ ಅವರು ಅಲ್ಲೇ ಉಳ್ಕೋಬೇಕಾಗತ್ತೆ. ಜೊತೆಗೆ ಯಾರು ಡಿಸ್ಟರ್ಬೆನ್ಸ್ ಇಲ್ದಂಗೆ ಒಳ್ಳೆ ನಿದ್ದೆ ಮಾಡಿ ಮಾರನೇ ದಿನ ಅವರು ಟ್ರೈನಿಂಗ್ ಅಟೆಂಡ್ ಮಾಡಬೇಕು ಅಂದರೆ ಒಳ್ಳೆ ಊಟ, ಅವ್ರಿಗೆ ಉಳ್ಕೊಳ್ಳೋಕ್ಕೆ ಒಳ್ಳೆ ವ್ಯವಸ್ಥೆ ಕೂಡ ಅದ್ರನ್ನ ನಾವು ಗಮನದಲ್ಲಿ ಇಟ್ಕೊಂಡು. ಈ ತರಬೇತಿ ಎಲ್ಲ ಉಚಿತವಾಗಿರುತ್ತಾ ಸರ್? ಹೌದು, ನಮ್ಮ KVKಯಲ್ಲಿ ನಡೆಯೋದೆಲ್ಲ ಉಚಿತ ತರಬೇತಿನೇ. ಓಕೆ. ಆಮೇಲೆ ಈಗ ಇನ್ನೊಂದು, ಈಗ ನಿಮ್ಮ ಆರ್ಟಿಕಲ್ ಕೂಡ ನೋಡ್ದೋ, ಅಜ್ಜಿ ಕತೆ ಭಾಳ ಚೆನ್ನಾಗಿತ್ತು, ಸೊಗಸಾಗಿತ್ತು. ಯಾಕಂದರೆ ನಾವು ಆಲ್ರೆಡಿ ತುಂಬ ಜರ್ಮ್ ಪ್ಲಾಸಮ್ ಲೂಸ್ ಕಳ್ಕೊತಾ ಇದ್ದೀವಿ. ಓಕೆ. ಆ ಕಳ್ಕೊಳ್ಳೋದನ್ನ ನೀವು ಭಾಳ ಅಚ್ಚುಕಟ್ಟಾಗಿ ಹೇಳಿದ್ದೀರಾ, ಹೇಗೆ ಅದನ್ನು ತಡೆಗಟ್ಬೋದು ಅಜ್ಜಿ ಕತೆ ಮೂಲಕ. ಅಜ್ಜಿ ಹೇಗೆ ಅದನ್ನು ಹುಗ್ದು ಎಂಜಲೇನ ಮಾಡದೇ ಇರೋದನ್ನ ಮುಂದಿನ ಪೀಳಿಗೆಗೆ ಅದನ್ನ ಬೀಜವಾಗಿ, ಬದನೆಕಾಯಿ ಬೀಜವಾಗಿ ಬಳಸ್ತಾರೆ. ಅದೇ ರೀತಿ ನಮ್ಮಲ್ಲಿ ಕೂಡ ನಾವು ಸಾಕಷ್ಟು ಫಾರ್ಮರ್ಸ್ಗೆ ಎಂಕರೇಜ್ ಮಾಡ್ತಾ ಇದ್ದೀವಿ. ಒಂದು ಟ್ರೈನಿಂಗ್ ಕೂಡ ಮಾಡ್ತಾ ಇದ್ದೀವಿ. ಈ ಭತ್ತದಲ್ಲಿ ವಿವಿಧ ತಳಿ ಇರ್ತಲ್ಲ, ಲೋಕಲ್ ಲ್ಯಾಂಡ್ ರೇಸಸ್ ಅಂತೀವಿ, ಅದನ್ನ ಪ್ರಿಸರ್ವ್ ಮಾಡೋದು ಹೇಗೆ, ವರ್ಷ ಬೆಳೆದು ಅದನ್ನು ಕಂಟ್ಯಾಮಿನೇಟ್ ಆಗಿ ಪ್ರೋಸೆಸ್ ಮಾಡೋದು ಹೇಗೂ ಕೂಡ ನಾವು ಒಂದು ತರಬೇತಿ ಕೊಡ್ತಾ ಇದ್ದೀವಿ. ಅದು ಈಗಿನ ಪೀಳಿಗೆಗೆ ಭಾಳ ಮುಖ್ಯ. ಯಾಕೆಂದರೆ ನಮ್ಮ ಹಳೆ ತಳಿಗಳು ನಶಿಸಿ ಹೋದರೆ ಲೋಕಲ್ಲು, ಮುಂದೆ ಬರುವ ಪೀಳಿಗೆಗೆ ಆ ತಳಿ ಸಿಗದಲ್ಲೇ ಇರ್ಬೋದು. ಯಾಕಂದರೆ ಹಳೆ ತಳಿಗಳಲ್ಲಿ ಒಂದು ವಿಶೇಷತೆ ಅಂದರೆ ರೋಗ ನಿರೋಧಕ ಒಂದಿರುತ್ತೆ ಮತ್ತು ಹೆಚ್ಚಿನ ನ್ಯೂಟ್ರಿಯೆಂಟ್ಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನಾವು ಯಾವಾಗ ಹೈಯರ್ ಈಲ್ಡಿಗೆ ಫೋಕಸ್ ಮಾಡ್ತೀವೋ ಆವಾಗ ನ್ಯೂಟ್ರಿಯೆಂಟ್ಸ್ ಜೊತೆ ಆಮೇಲೆ ರೋಗ ನಿರೋಧಕತೆಯನ್ನು ಕಳ್ಕೊಳ್ಳುತ್ತೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಆ ಟ್ರೈನಿಂಗ್ ಕೂಡ ಮಾಡ್ತಾಯಿದ್ದೀವಿ. ಅದು ಕೂಡ 1 ದಿನ ಅಥವಾ 3 ದಿನ ತನಕ ಇರುತ್ತೆ. ನಾವು ಒಂದು ಸಹಜ ಸಮೃದ್ಧಿ ಜೊತೆ ಸೇರಿಕೊಂಡು ಈ ರೀತಿ ಏನು ಟ್ರೆಡಿಷ್ನಲ್ ವೆರೈಟೀಸ್ ಏನಿದೆ ಅದನ್ನು ಪ್ರಿಸರ್ವ್ ಮಾಡೋದು ಹೆಂಗೆ ಆಗಿ, ಆಮೇಲೆ ಟ್ರೈಬಲ್ ಪೀಪಲ್ ಜೊತೆ ಕೂಡ ನಾವು ಇದನ್ನು ಕೂಡ, ಅವರಲ್ಲಿ ಸಾಕಷ್ಟು ಲೋಕಲ್ ಇಂಡಿಜಿನಿಯಸ್ ನಾಲೆಜ್ ಇರುತ್ತೆ. ಅವ್ರು ಹೇಳ್ಕೊಳ್ಳಲ್ಲ, ಬಟ್ ಕೆಲವೊಂದು ವಿಷಯಗಳನ್ನ ನಾವು ತಿಳ್ಕೊಂಡಾಗ ಬೇರೆಯವರು ಕೂಡ ನಾವು ತಿಳಿಸ್ತೀವಿ. ಅವರಲ್ಲಿರೋ ಒಂದು ವೈಜ್ಞಾನಿಕತೆ, ಆಮೇಲೆ ಒಂದು ನಾವು ಕನ್ಸರ್ವ್ ಮಾಡಬೇಕು ಅನ್ನೋದು ಅದು ಯಾರಲ್ಲೂ ಕೂಡ ಬರೋಲ್ಲ. ಯಾಕಂದರೆ ಅವ್ರು ಏನೇ ಮಾಡಿದ್ರು ಅವ್ರದ್ದೇ ಆದ ಒಂದು ಬೀಜಗಳನ್ನ ಸಂರಕ್ಷಿಸಿ ಮುಂದಿನ ಇದಕ್ಕೆ ಬಳಸ್ತಾರೆ. ಅದೇ ರೀತಿ ನಾವು ಅಷ್ಟೇ ಇಲ್ಲಿ ಲೋಕಲ್ ಫಾರ್ಮರ್ಸ್ಗೆ ಪ್ರಿಸರ್ವ್ ಮಾಡೋದು ಹೇಳ್ಕೊಡ್ತೀವಿ. ಜೊತೆಗೆ ಅವ್ರಿಗೆ ಅವಾರ್ಡ್ ಕೂಡ ಬರುತ್ತೆ. ಪ್ಲ್ಯಾಂಟ್ ಸೇವಿಯರ್, ಜಿನೋಮ್ ಸೇವಿಯರ್ ಅವಾರ್ಡ್ ಕೂಡ ಅವ್ರಿಗೆ ನಾವೇ ಸೆಲೆಕ್ಟ್ ಮಾಡ್ತೀವಿ. ಸಾಕಷ್ಟು ಜನ ಯಾರು ರೈತರು ಅಥವಾ ಇನ್ನು ಆಸಕ್ತಿ ಇರೋ ರೈತ ಮಹಿಳೆಯರು ಆ ಬೀಜಗಳನ್ನ ಸಂರಕ್ಷಿಸಿ ಹೇಗೆ ಇದು ಮಾಡ್ತಾರೆ, ಕೆಲವ್ರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ, ಅವರು ಕೂಡ ನಾವು ತರಬೇತಿ ಕೊಟ್ಟು ಅದಕ್ಕೆ ಮುಖ್ಯವಾಗಿ ಅವ್ರಿಗೆ ಹೇಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗಲಿ, ಹೇಗೆ ಹೆಲ್ಪ್ ಮಾಡಬೇಕು ಅದೆಲ್ಲ ಕೂಡ ನಾವು ಮಾಡ್ತಾಯಿದ್ದೀವಿ. ಸೊ ಇದೊಂದು ಮುಖ್ಯ. ಈಗ ಅದಲ್ಲದೆ ಈಗ ನಾವು ತುಂಬ ಜನ ಕೇಳ್ತಾರೆ ಲೈಫ್ ಸ್ಟಾಕ್ ಬಗ್ಗೆ ಬೇಕು, ಪೌಲ್ಟ್ರಿ ಅಥವಾ ಮೀನು ಸಾಕಾಣಿಕೆ ಅದ್ರ ಬಗ್ಗೆ, ಆದರೂ ಕೂಡ ನಾವು ಟ್ರೈನಿಂಗ್ನ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ನಮಗೆ ಮಿನಿಮಮ್ 1 ದಿನದ ತರಬೇತಿಗೆ 30-40 ಜನ ಸಾಕಾಗುತ್ತೆ. ಅದೇ 25 ದಿನ ವೊಕೇಶ್ನಲ್ ಟ್ರೈನಿಂಗ್ಗೆ ಲಾಂಗ್ ಟರ್ಮ್ ಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ಅವರು ಸ್ಟಾರ್ಟಿಂಗ್ ಮಣ್ಣಿನಿಂದ ಪರೀಕ್ಷೆಯಿಂದ ಹಿಡಿದು ಕೊನೆ ಕ್ರಾಪ್ ಬೆಳೆಯೋ ತನಕ ಅವರೇ ಒಂದು ಮಾಡಿ ಒಂದು ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ತಗೋತಾರೆ. ಜೊತೆಗೆ ಫೀಲ್ಡ್ ವಿಸಿಟ್ಸ್ ಕೂಡ ಇರುತ್ತೆ. ಅವ್ರು ಯಾರು ರೈತರು, ಪ್ರಗತಿಪರ ರೈತರು ಇರ್ತಾರೆ, ಅಲ್ಲೆಲ್ಲ ಕರ್ಕೊಂಡೋಗಿ ಯಾರು ಫಾಲೋ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ಡೆಮಾನ್ಸ್ಟ್ರೇಷನ್ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಅವ್ರಿಗೆ ತೋರಿಸಿದಾಗ ಅವ್ರಿಗೊಂದು ನಂಬಿಕೆ ಬರುತ್ತೆ. ಬೇರೆ ರೈತರು ಕೂಡ ಅವರು ಒಂದು ಹೇಳ್ಬೋದು, ನೀವು ಕೂಡ ಈ ಥರ ಮಾಡ್ಬೋದು ಅಂತ. ಸೊ ಅನುರಾಧ ಅವರೇ, ತುಂಬ ದೊಡ್ಡ ಪ್ರಮಾಣದಲ್ಲಿ ಭತ್ತ ಬೆಳೀತಾ ಇದ್ದೀರಿ ಅಲ್ವಾ? ಎಷ್ಟು ವರ್ಷದಿಂದ ಭತ್ತ ಬೆಳೀತಿರ್ಬೋದು ತಾವು? ಸರ್, ನಮ್ಮನೆ ಕಸಬೆ ಅದು. ನಾವು ಅಂದರೆ ಮೋಸ್ಟ್ಲಿ ಆ ಕಡೆ ಕಾಲುವೆ ನೀರು ಬಂದಾಗಿಂದ ನಮ್ಮ ಫ್ಯಾಮಿಲಿಲಿ ಅದೇ ಬೆಳ್ಕೊಂಡು ಬರ್ತಿದ್ದಾರೆ. ಭತ್ತನೇ ಬೆಳೀತಾರೆ. ಸ್ವಲ್ಪ ಮಟ್ಟಿಗೆ ನಾವು ಕಬ್ಬು ಬೆಳಿತೀವಿ ನಮ್ಮ ಪಂಪ್ ಸೆಟ್ಟಲ್ಲಿ. ಅದು ಮೊದಲು ಆಲೆ ಮನೆ ಹಾಕ್ತಾ ಇದ್ವಿ. ಈಗ ನಮಗೆ ಆಗ್ತಾ ಇಲ್ಲ ಆಲೆ ಮನೆ ಮಾಡೋಕ್ಕೆ. ಭತ್ತ ಬನ್ನಾರಿ ಫ್ಯಾಕ್ಟ್ರಿಗೆ ಕೊಟ್ಬಿಡ್ತೀವಿ ಕಬ್ಬನ್ನ. ಭತ್ತ ಮಾತ್ರ ಮನೆಗೆ ಮತ್ತು ಕೇಳೋವರಿಗೆ ಅಕ್ಕಿ ಮಾಡಿಸ್ತೀವಿ, ಬಾಕಿ ಅಷ್ಟು ಮಿಲ್ಲಿಗೆ ಮಾರಿಬಿಡ್ತೀವಿ. ಭತ್ತದ ಬೇಸಾಯದಲ್ಲಿ ಏನೆಲ್ಲ ಬದಲಾವಣೆಗಳು ತಾವು ಗಮನಿಸಿದ್ದೀರಿ? ಸರ್, ಮೊದಲು ತುಂಬ ಟೈಮ್ ತಗೊಳ್ಳೋದು, ಉಳಿಸೋದ್ರಿಂದ ನಮ್ಮೂರಲ್ಲಿ ಎಲ್ಲ ಎತ್ತುಗಳು ಜಾಸ್ತಿನೇ ಇತ್ತು. ಆಗ ಉಳ್ತಾ ಇದ್ದರು.
ಫಸ್ಟ್ ಆ್ಯಕ್ಚುಲಿ ಟ್ರ್ಯಾಕ್ಟ್ರ್ ಬಂದಿದ್ದು 92 ಇರ್ಬೋದು ನಮ್ಮ ಗದ್ದೆಗೆ. ಅವತ್ತು ಊರವರೆಲ್ಲ ಬಂದು ಗಲಾಟೆ ಮಾಡಿದರು. ಆ್ಯಕ್ಚುಲಿ ಊರ ಹೆಂಗಸರು ನಮ್ಮ ಮನೆಯವ್ರ ಹತ್ರ ಬಂದು, ಆನಂದಪ್ಪ ನೀವು ಈ ಥರ ಎಲ್ಲ ತರಿಸಿದ್ರೆ ನಾವು ಊರು ಬಿಟ್ಟು ಹೋಗಬೇಕು ಅಂತೆಲ್ಲ ಹೇಳಿದರು. ಈಗ ಆ್ಯಕ್ಚುಲಿ ಅವರು ಸಹಿತ ಒಂದು 10 ಗುಂಟೆಯವರು ಟ್ರ್ಯಾಕ್ಟರ್ ಕರೆಸಿ ಉಳಿಸ್ಬಿಡ್ತಾರೆ. ಟೈಮು ಸಾಕಷ್ಟು ಉಳಿಯತ್ತೆ ನಮಗೆ ಅದರಲ್ಲಿ ಅನ್ಸುತ್ತೆ. ಮತ್ತು ಆ ಥರ ಎತ್ತು ಸಾಕಿ ಉಳಿಸಿ ಮಾಡೋಕ್ಕೆ ಈಗ ಅಷ್ಟು ಶಕ್ತಿನೂ ಯಾರಿಗೂ ಇಲ್ಲ. ಅದಾದಮೇಲೆ ನಾವು ಗಾಡಿನಲ್ಲಿ ಹುಡಿಸ್ಕೊಂಡು ಬರ್ತಾಯಿದ್ವಿ ಭತ್ತ ಎಲ್ಲ, ಅದು ಹೊಟ್ಟೋಯ್ತು. ಈಗ ನಾವು ಟ್ರ್ಯಾಕ್ಟ್ರಲ್ಲಿ ತಂದು ಮನೆಗೆ ಹಾಕ್ಕೊಂಬಿಡ್ತೀವಿ. ಕೊಯ್ಲು ಕೈಯಲ್ಲಿ ಕುಯ್ಸಿಬಿಟ್ಟು ಬಡಿಯೋದಂತ ಬಡಿಸ್ತಿದ್ವಿ. ಕಂತೆ ಕಟ್ಟಿ ಹಲ್ಗೆ ಇಟ್ಟು ಬಡಿಯೋರು ಭತ್ತನ ಕಣ ಮಾಡ್ತಿದ್ವಿ, ಗದ್ದೆಲೆ ಕಣ ಮಾಡ್ತಿದ್ವಿ. ಒಂದು 40 ದಿನ ತೊಗೊಳ್ಳೋದು ಸರ್ ಹುಲ್ಲೆಲ್ಲ ಮನೆಗೆ ಬರೋವರೆಗೂ. ಗದ್ದೆ ಕೊಯ್ಲಾಗಿದ್ದರಿಂದ ಕೊನೆ ಗಾಡಿ ಹುಲ್ಲು ಬಂದು ತಲುಪೋವರೆಗೂ ಸಂಕ್ರಾಂತಿ ಬರೋದು, ಅಷ್ಟು ಟೈಮ್ ಆಗೋದು. ಈಗ ಒಂದು ದಿನ ಬೆಳಗ್ಗೆ ಹೋದರೆ ಸಂಜೆ ಗದ್ದೆ ಕುಯ್ಕೊಂಡು ಬರ್ತಾರೆ. ಮತ್ತು ಅದು ಇಂದಿನ ಅಗತ್ಯ ಅಂತ ನನಗೆ ಅನಿಸುತ್ತೆ ಸರ್. ಅದರಲ್ಲಿ ಏನು ತಪ್ಪು ಅನ್ನಿಸ್ತಾ ಇಲ್ಲ. ಇಲ್ಲಿ ತುಂಬ ಜನಸಂಖ್ಯೆ ಕಡಿಮೆ ಆಗಿದ್ದಾರೆ. ನಮಗೆ ಮೆಷಿನ್ ಇಲ್ಲದೆ ಇದ್ದರೆ ನಾವು ಇಷ್ಟು ಕೆಲಸ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅನ್ನಿಸ್ತಾ ಇದೆ. ನಿಮ್ಮ ಇನ್ವಾಲ್ವ್ಮೆಂಟ್ ಏನು ಅನುರಾಧ ಅವರೇ ಭತ್ತದ ಬೇಸಾಯದಲ್ಲಿ? ಸರ್ ಫಸ್ಟ್ ಗೊತ್ತಾ, ಮನೆಯಲ್ಲಿ ತಿಪ್ಪೆ ಮಾಡ್ತಾರಲ್ಲ ಅಲ್ಲಿ ಶುರು. ನೀನು ಇದನ್ನು ಬಿಸಿಲಿಗೆ ಹಾಕಬೇಡ, ಈ ಗೊಬ್ಬರ ಇಲ್ಲಿಗೆ ಹಾಕು, ಇದ್ರ ಮೇಲೆ ನೀರು ಬಿಟ್ಟಿಲ್ಲ, ಇದು ಒಣಗಿ ಹೋಗ್ತಾ ಇದೆ, ಅಲ್ಲಿ ಶುರು ಆಗುತ್ತೆ. ನೆಕ್ಸ್ಟು ಅವ್ರು ಯಾರೋ ಭತ್ತ ಬೆಳೆದಿದ್ರಂತೆ, ಅದು ತುಂಬ ಚೆನ್ನಾಗಿ ಬಂತಂತೆ, ಇವರು ಬೆಳೆದಿದ್ದು ಚೆನ್ನಾಗಿತ್ತಂತೆ, ಈ ಭತ್ತ ರೇಟ್ ಆಯ್ತಂತೆ, ಈ ಥರದ್ದೆಲ್ಲ ಡಿಸ್ಕಷನ್ ನಡೆಯುತ್ತೆ. ಸೊ ಫೈನಲಿ ಈ ಭತ್ತ ಹಾಕೋಣ, RNR ಹಾಕೋಣ, ಚೆನ್ನಾಗಿದೆ, ಆ ಥರ ಒಂದು ಬರುತ್ತೆ. ಸೊ ಅದು ಮನೆಗಾಗತ್ತಾ, ನಾವು ಮಾರೋರಿಗಾಗತ್ತಾ, ಅಥವಾ ಮಿಲ್ಗೆ ಕೊಡೋಕ್ಕಾಗತ್ತಾ, ಅದನ್ನು ಅವಾಗ ಎಷ್ಟು ಹಾಕ್ಬೋದು, ಇಲ್ಲಿವರೆಗೂ ಯೋಚಿಸ್ಕೋತೀವಿ. ಅಂದರೆ ಈಗ ಬೀಜದ ಸಂರಕ್ಷಣೆ ಬಗ್ಗೆ ಜ್ಞಾನೇಶ್ ಅವರು ಮಾತಾಡ್ತಾ ಇದ್ರು. ನೀವು ಭತ್ತ ಬೆಳಿತೀರಲ್ಲ, ನೀವು ಬೆಳೆದಂತಹ ತಳಿಯಿಂದ ಏನಾದರೂ ಬೀಜನ ಸಂಗ್ರಹಣೆ ಮಾಡ್ತೀರಾ? ಯಾಕೆಂದರೆ ಮಹಿಳೆಯರ ಪಾತ್ರ ಅದರಲ್ಲಿ ಭಾಳ ದೊಡ್ಡದು. ಸರ್ ಮೊದಲು ನಾವು ಅದೇ ಮಾಡ್ತಾ ಇದ್ವಿ, ಮಧ್ಯದಲ್ಲಿ ನಿಂತು ಹೋಗಿತ್ತು. ಆ್ಯಕ್ಚುಲಿ ಈ ಸರ್ತಿ ಟ್ರೈನಿಂಗ್ ಹೋದಾಗ ಮತ್ತೆ ನಮಗೆ ಅದ್ರ ಬಗ್ಗೆ ತುಂಬಾ ವಿಶೇಷವಾಗಿ ಹೇಳಿದ್ದಾರೆ. ಅದಾದಮೇಲೆ ನನಗೇನು ಈ ಟ್ರೈನಿಂಗ್ ಆದಮೇಲೆ ನನಗೆ ಅದ್ರ ಕಡೆ ಗಮನ ಬಂದಿದೆ. ಮೇಡಮ್ ಸಹಿತ ಅಲ್ಲಿ ಕ್ಲಾಸ್ ತೊಗೊಂಡು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಹೇಗೆ ನಮ್ಮ ಗದ್ದೆ ಭತ್ತ ಆಗಲಿ, ನಮ್ಮ ಹೊಲದ ಕಾಳಾಗಲಿ, ಉದ್ದಾಗಲಿ, ತೊಗರಿ ಆಗಲಿ ಹೇಗೆ ಕಾಪಾಡಬೇಕು ಅನ್ನೋದೇ ನಮಗೆ ಮೇಜರ್ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾವು ತಿಳ್ಕೊಂಬಿಟ್ಟಿದ್ವಿ ಬಡಿಯೋ ಭತ್ತ ಆದಮೇಲೆ ಮೆಷಿನ್ ಬಂದಮೇಲೆ ಅದು ಬಿತ್ತನೆಗೆ ಇಟ್ಕೊಳಕ್ಕಾಗಲ್ಲ ಅಂತ ನಮ್ಮ ತಲೆಯಲ್ಲಿ ಉಳ್ಕೊಂಬಿಟ್ಟು ಬಿಟ್ಬಿಟ್ಟಿದ್ವಿ ಆ ಪ್ರೋಸೆಸ್. ಈಗಿನ ಮುಂದೆ ಪ್ರಯತ್ನ ಪಡಬೇಕಾಗುತ್ತೆ. ಓಕೆ, ಹೇಳಿ, ನಿಮ್ಮ ಇನ್ವಾಲ್ವ್ಮೆಂಟ್ ಹೇಳ್ತಾ ಇದ್ರಿ. ಹಾಂ ಸರ್, ಅಲ್ಲಿವರೆಗೂ ಆಗುತ್ತೆ. ಅದಾದಮೇಲೆ ಆ್ಯಕ್ಚುಲಿ ಮೇಜರ್ ಅಂದರೆ ಆಳುಗಳಿಗೆ ಅಡುಗೆ ಮಾಡಿಕೊಡೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಕೆಲ್ಸಕ್ಕೆ ಹೋಗೋರಿಗೆ ಅಡುಗೆ ಊಟ ತಿಂಡಿ ಸಪ್ಲೈ ಕೊಡೋದು. ಅದಕ್ಕೂ ಒಂದು ಯಂತ್ರ ಬಂದ್ಬಿಟ್ಟಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಇಲ್ಲ ಸರ್, ಇಲ್ಲ, ಅಡುಗೆ ಮಾಡೋದು ಚೆನ್ನಾಗಿ. ಹೌದಾ? ಅದು ತುಂಬ ಚೆನ್ನಾಗಿರುತ್ತೆ. ನಮಗೇನು ಬೇಕು, ಇಂಥವ್ರಿಗೆ ಇಂಥದ್ದು ಇಷ್ಟ, ಆ ಥರ ಮಾಡ್ತೀವಲ್ಲ. ಅಲ್ಲ, CFTRL ಮುದ್ದೆ ಮಾಡೋ ಮಿಷಿನ್ ಇದೆ, ದೋಸೆ ಮಾಡೋ ಮಿಷಿನ್ ಇದೆ. ಇಲ್ಲ, ಇದು ಚೆನ್ನಾಗಿರುತ್ತೆ ಸರ್. ಅಡುಗೆ ಮಾಡಿ ಕಳಿಸೋದು ಖುಷಿ. ಹಂಗಾಗದಿದ್ರೆ ಹೋಟ್ಲಲ್ಲಿ ತರ್ಬೋದಾದ್ರು, ಅಡುಗೆ ಮಾಡೋದು ಅನ್ನೋದೇ ಒಂದು ಅಲ್ಲೇ ಒಂದು ನಮಗೆ ಇಷ್ಟ ಆಗ್ತಾ ಇರುತ್ತೆ. ಅವ್ರಿಗೆ ನಾವು ಮಾಡಿ ಕಳಿಸಿದ್ದು ಅವ್ರಿಗೂ ಇಷ್ಟ ಆಗುತ್ತೆ. ಅದು ನಿಮ್ಮ ಅಸ್ಮಿತೆ. ಹೌದು ಸರ್. ಅಲ್ಲಿ ಯಂತ್ರನ ನೀವು ಬರಕ್ಕೆ ಬಿಡಲ್ಲ. ಇಲ್ಲ ಸರ್, ಅದಕ್ಕೆ ಇಷ್ಟ ಇಲ್ಲ. ಆಯ್ತಮ್ಮ, ಸರಿ. ಆಮೇಲೆ ಸರ್ ನೆಕ್ಸ್ಟು ಕಳೆ ಕಿತ್ತಕ್ಕೆ ಹೋದಾಗೆಲ್ಲ ಸ್ವಲ್ಪ ಮುಖ್ಯವಾಗಿ ಇರುತ್ತಲ್ಲ, ಅಲ್ಲಿ ಇನ್ವಾಲ್ವ್ಮೆಂಟ್ ಅನ್ನೋಕ್ಕಿಂತ ಅಲ್ಲಿ ಸ್ವಲ್ಪ ಒಂದೆಲ್ಗದ ಸೊಪ್ಪೆಲ್ಲ ಮನೆಗೆ ತಂದುಕೊಡು, ಈ ಥರದ್ದೆಲ್ಲ ಇರುತ್ತೆ ನನಗೆ. ಇಂತಿಂಥ ಸೊಪ್ಪು ಕೊನೆಯಲ್ಲಿ ಗದ್ದೆ ಕೊಯ್ಲು ಇನ್ನೇನು ಬಂದಾಗ ಗುಪ್ಪಟೆ ಹಣ್ಣೆಲ್ಲ ತಂದ್ಬಿಡಿ, ಅಲ್ಲೆಲ್ಲ ಮತ್ತೆ ಉತ್ಬಿಡ್ತಾರೆ, ಹೊಟ್ಟೋಗುತ್ತೆ. ಈ ಥರದ್ದೆಲ್ಲ ಮುಖ್ಯವಾದದ್ದು ಹೇಳೋದು ನಮ್ಮದು. ನೀವು ಬೆರಕೆ ಸೊಪ್ಪನ್ನು ಸಂಗ್ರಹಿಸಿ ಬಳಸ್ತೀರಾ? ಹೌದು ಸರ್, ಹೆಚ್ಚು ಕಮ್ಮಿ ಒಂದು ವಾರಕ್ಕೆ ಒಂದ್ಸಲಿನಾದರೂ ಉಪಯೋಗಿಸ್ತೀವಿ. ಏನೇನು ಸೊಪ್ಪನ್ನು ಸಂಗ್ರಹ ಮಾಡ್ಬೋದು ತಾವು? ಸರ್ ಅಲ್ಲಿ ಒಂದೆಲ್ಗದ ಸೊಪ್ಪು ಇರುತ್ತೆ, ಮತ್ತು ಹೊನಗೊನೆ ಸೊಪ್ಪು ಇರುತ್ತೆ, ಮತ್ತು ಇನ್ನೊಂಥರ ಕೀರೆ ಸೊಪ್ಪು ಅಂತಾರೆ ನಮ್ಮ ಕಡೆ, ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಅದು, ಮತ್ತು ಬೆಲ್ಗುಣ್ಕೆ ಸೊಪ್ಪು ಅಂತ ಹೇಳ್ತೀವಿ ಅದಕ್ಕೆ. ಆ ಥರದ್ದೆಲ್ಲ ಸೊಪ್ಪು ಅಲ್ಲಿ ತೆವರಿ ಮೇಲೆ ತುಂಬ ಇರುತ್ತೆ. ಅದು ತುಂಬ ಇಂಪಾರ್ಟೆಂಟು. ಮೊದಲು ಒಂದು 15-20 ದಿನ ಕಳೆದಾದ್ಮೇಲೆ, ನಾಟಿ ಆದಮೇಲೆ ಮುಖ್ಯವಾಗಿ ಅದೇ ಕೆಲಸ. ಹೋದವ್ರಿಗೆಲ್ಲ ಸ್ವಲ್ಪ ಅದೊಂದು ಗಮನಿಸ್ಕೊಂಡು ತನ್ನಿ ಅಂತ, ಅಥವಾ ನಾನು ಹೋದರೆ ನಾ ತರೋದು, ಇದು ತುಂಬ ಮುಖ್ಯ ಇರುತ್ತೆ ನಮಗೆ. ಓಕೆ, ಅಂದರೆ ಈಗ ಭತ್ತದ ಬೇಸಾಯದ ಎಲ್ಲ ಚಟುವಟಿಕೆಗಳಲ್ಲೂ ನಿಮ್ಮ ಇನ್ವಾಲ್ವ್ಮೆಂಟ್ ಇರುತ್ತೆ ಅಲ್ವಾ? ಖುಷಿಗೆ ಅಲ್ವಾ? ಈಗೇನಾದರೂ ನಿಮಗೆ ಅಲ್ಲಿ ತರಬೇತಿ ಏನಾದರೂ ಬೇಕಿತ್ತು, ತರಬೇತಿ ಇದ್ದಿದ್ರೆ ಇನ್ನೂ ಒಂದಷ್ಟು ಚೆನ್ನಾಗಿ ಭತ್ತ ಬೆಳಿಬೋದಿತ್ತು ಅಂತ ಏನಾದ್ರು ಅನಿಸುತ್ತಾ?
ಹಾಂ ಸರ್, ತರಬೇತಿ ಆ್ಯಕ್ಚುಲಿ ನಾವು ಕಾಲಕ್ಕೆ ಅಪ್ಡೇಟ್ ಆಗೋಕ್ಕೆ ನಮಗೆ ತರಬೇತಿ ಬೇಕೇ ಬೇಕು. ಯಾಕೆಂದರೆ ನಾವು ಎಲ್ಲೋ ಒಂದು ಸ್ಟ್ಯಾಗ್ನೆಂಟ್ ಆಗಿಬಿಟ್ಟಿರ್ತೀವಿ. ಈಗ ಯೂರಿಯಾ ಇಷ್ಟು ಹಾಕಿ ಅಂದರೆ ನಾವು ಅಲ್ಲೇ ನಿಂತಿರ್ತೀವಿ. ಸೊ ಬೇಡ, ಇಷ್ಟು ಕೊಟ್ಟಿಗೆ ಗೊಬ್ಬರಕ್ಕೆ ಈ ಥರದ್ದು ನೀವು ಮಿಕ್ಸ್ ಮಾಡ್ಕೊಳ್ಳಿ, ಇದನ್ನು ಮಿಕ್ಸ್ ಮಾಡಿದ್ರೆ ಕೊಟ್ಟಿಗೆ ಗೊಬ್ಬರ ಎನ್ಹ್ಯಾನ್ಸ್ ಆಗುತ್ತೆ, ಈ ಥರದ್ದೆಲ್ಲ ನಮಗೆ ತರಬೇತಿಲಿ ಹೇಳ್ತಾರೆ. ಮತ್ತು ಈಗ ಅದೇ ವೆರೈಟಿ ಭತ್ತ ಬೆಳಿಬೇಡಿ, ಭತ್ತ ಆದಮೇಲೆ ಮುಸ್ಕಿನ ಜೋಳ ಬೆಳಿಬೇಕು, ಉದ್ದು ಬೆಳಿಬೇಕು, ಈ ಥರದ್ದೆಲ್ಲ ನಮಗೆ ತರಬೇತಿನಿ ಹೆಚ್ಚಿನ ಮಾಹಿತಿ ಸಿಗತ್ತೆ. ನಾವೆಲ್ಲೋ ನಮ್ಮದು ನೀರು ಕೊಟ್ಬಿಟ್ರು ಭತ್ತ ಬೆಳಿಬೇಕು ಇಷ್ಟೇ ಯೋಚನೆ ಇರುತ್ತಲ್ಲ, ಅದು ತಪ್ಪತ್ತೆ ನಮಗೆ ತರಬೇತಿಗೆ ಹೋದಾಗ. ಜ್ಞಾನೇಶ್ ಅವರೇ, ಒಂದು ತರಬೇತಿಯನ್ನು ತಾವು ಆಯೋಜನೆ ಮಾಡುವಾಗ ಆ ತರಬೇತಿಯಿಂದ ಜನರ ನಿರೀಕ್ಷೆ ಏನಿರುತ್ತೆ ಅದನ್ನು ಪ್ಲ್ಯಾನ್ ಮಾಡಿ, ತರಬೇತಿಯ ಔಟ್ಕಮ್ ಏನು ಬರುತ್ತಲ್ಲ, ಅಂದರೆ ತರಬೇತಿ ಆದಮೇಲೆ ಅದರಿಂದ ಎಷ್ಟು ತಾಂತ್ರಿಕ ಜ್ಞಾನ ಅವರಿಗೆ ವರ್ಗಾವಣೆ ಆಗಿದೆ, ಇದನ್ನೆಲ್ಲ ಹೇಗೆ ಮೆಷರ್ ಮಾಡ್ತೀರಿ? ಮತ್ತು ಏನು ಪ್ಯಾರಾಮೀಟರ್ಸ್ ಏನು ಇಟ್ಕೊಂಡಿದ್ದೀರಿ? ಸರ್, ಮುಖ್ಯವಾಗಿ ನಾವು ಒಂದು ಪ್ಲ್ಯಾನ್ ಮಾಡಬೇಕಾದ್ರೆ ತರಬೇತಿನ ಅದರಲ್ಲಿ ನಾವು ಒಂದು 30% ಪ್ರಿಫರೆನ್ಸ್ ಕೊಡೋದೇ ಮಹಿಳೆಯವರಿಗೆ. ಮಹಿಳೆಯರು ಆದಷ್ಟು ಭಾಗವಹಿಸಬೇಕು ಅಂತ. ಆಮೇಲೆ ಇನ್ನು ಫೀಡ್ಬ್ಯಾಕ್ ತೊಗೋತೀವಿ ನಾವು. ಫೀಡ್ಬ್ಯಾಕು ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಮಧ್ಯದಲ್ಲಿ ಅವ್ರನ್ನ ಕೇಳ್ತೀವಿ, ನಿಮ್ಗೆ ಯಾವ ರೀತಿ ಬೇಕು, ಏನು ಮಾಡ್ತಾ ಇದ್ದೀರಾ, ಯಾವ ಊರಿಂದ ಬಂದಿದ್ದೀರಾ. ಉದಾಹರಣೆಗೆ ಈಗ ಹುಣಸೂರು ಆ ಸೈಡ್ ಬಂದರೆ ಈಗೆಲ್ಲ ನಮಗೆ ಪರ್ಯಾಯ ಬೆಳೆ ಬೆಳೆಯಕ್ಕೆ ಹೇಳ್ತಾ ಇದ್ದಾರೆ, ತಂಬಾಕಿಗೆ. ಅಲ್ಲಿ ಅವ್ರ ಜಮೀನಲ್ಲಿ ನಾವು ಬಾಳೆ ಆಗಿರ್ಬೋದು ಅಥವಾ ರೇಷ್ಮೆ ಆಗಿರ್ಬೋದು ಅಥವಾ ಜೋಳ, ಈ 3 ಪ್ರಾಮುಖ್ಯತೆ ಕೊಡಿ ಅಂತ ಹೇಳ್ತಾ ಇರ್ತೀವಿ. ಸಂಬಂಧಪಟ್ಟ ಯಾವ ಜಾಗದಲ್ಲಿ ಬಂದಿರ್ತಾರೋ ಅವ್ರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ನಾವು ಇದು ಮಾಡ್ತೀವಿ. ಫೀಡ್ಬ್ಯಾಕು ನಾವು ಕಂಪಲ್ಸರಿ ತಗೋತೀವಿ. ಹೇಗೆ ಗೊತ್ತಾಗುತ್ತೆ ನಮ್ಮ ಫೀಡ್ಬ್ಯಾಕು ಅಂದರೆ, ಅವರು ನೆಕ್ಸ್ಟ್ ಟ್ರೈನಿಂಗ್ ಬಂದಾಗ ನಮ್ಗೆ ಹೇಳ್ತಾರೆ ಇಂತಿಂಥ ಬೆನಿಫಿಟ್ ಸಿಕ್ಕಿದೆ ನಮಗೆ. ಮತ್ತು ಅವರು ಕೆಲವ್ರನ್ನೆಲ್ಲ ನಾವು ನೋಡಿದ್ದೀವಿ 4 ಟ್ರೈನಿಂಗು ಬಂದು ಅಟೆಂಡ್ ಮಾಡ್ತಾ ಇದ್ದಾರೆ, ನಮ್ಗೆ ಈ ಥರ ಬೆನಿಫಿಟ್ಸ್ ಆಯಿತು, ನಮ್ಗೆ ಇನ್ನೊಂದು ಟ್ರೈನಿಂಗ್ ಅಗತ್ಯ ಇದೆ ಅಂತ. ಅಲ್ಲ, ಈಗ ತಾಂತ್ರಿಕ ಜ್ಞಾನ ಹೆಚ್ಚಾಯಿತು ತರಬೇತಿಯ ನಂತರ ಅನ್ನೋದನ್ನ ಹೇಗೆ ಅಸೆಸ್ ಮಾಡ್ತೀರಿ? ಅಂದರೆ ಮೊದಲಿಗೊಂದು ಟೆಸ್ಟ್ ಮಾಡಿ ಕೊನೆಗೊಂದು ಟೆಸ್ಟ್ ಮಾಡ್ತೀರಾ ಹೇಗೆ? ಇಲ್ಲ, ಸ್ಟಾರ್ಟಿಂಗು ಅವ್ರದ್ದು ಆದಮೇಲೆ ನಾವು ಒಂದು ಫೀಡ್ಬ್ಯಾಕ್ ಫಾರ್ಮ್ ಕೊಟ್ಬಿಟ್ಟು ತೊಗೋತೀವಿ. ನಿಮ್ಮ ಇದರಿಂದ ಏನಾಯಿತು ಅಂತ ಒಂದು ಎಕ್ಸಾಮ್ ಕೂಡ ಮಾಡ್ತೀವಿ ನಾವು. ಪರೀಕ್ಷೆ ಕೂಡ ಇರುತ್ತೆ ಅವ್ರಿಗೆ. ಆ ಪರೀಕ್ಷೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ತಿಳ್ಕೊಂಡಿದ್ದಾರೆ ಬೇಸಿಕ್ಕು. ಉದಾಹರಣೆ ಸಿಂಪಲ್ ಕ್ವಶನ್ಸ್ ಇರ್ಬೋದು. ಎಕರೆಗೆ ಎಷ್ಟು ಬೇಕಾಗುತ್ತೆ ಒಂದು ಭತ್ತ ಬೆಳಿಬೇಕಾದ್ರೆ, ಎಷ್ಟು ನೀವು ಬಯೋ ಫರ್ಟಿಲೈಸರ್ಸ್ ಆದರೆ ಯಾವುದನ್ನು ಹಾಕಬೇಕಾಗತ್ತೆ, ದ್ವಿದಳ ಧಾನ್ಯಕ್ಕೆ ಯಾವ್ದು ಹಾಕಬೇಕಾಗತ್ತೆ, ಏಕದಳ ಧಾನ್ಯಕ್ಕೆ ಯಾವುದಕ್ಕೆ ಹಾಕಬೇಕಾಗತ್ತೆ. ಈ ರೀತಿ ಒಂದು ಪರೀಕ್ಷೆ ಮಾಡಿ ನಮ್ಗೆ ಅಲ್ಲೇ ಫೀಡ್ಬ್ಯಾಕ್ ಗೊತ್ತಾಗ್ಬಿಡುತ್ತೆ. ಆಮೇಲೆ ನಮ್ಗೆ ಅವರು ಈ ಮುಖ್ಯವಾಗಿ ನಾವು ಯುವಕರನ್ನ ತಗೊಂಡಾಗ ಅವ್ರಲ್ಲಿ ಎಷ್ಟು ಜನ ಜಾಬ್ಗೆ ರಿಲೇಟೆಡ್ ಜಾಬ್ಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈಗ ನಾವು ನರ್ಸರಿ ಟ್ರೈನಿಂಗ್ ಮಾಡಿದಾಗ ನಾವು ಸಾಕಷ್ಟು ಒಂದು 40 ಜನರಲ್ಲಿ 15 ಜನ ಅವರೇ ಸ್ವಂತ ನರ್ಸರಿ ಮಾಡ್ತಾ ಇದ್ದಾರೆ, ಅವರಲ್ಲಿ ಆಸಕ್ತಿ ತಗೊಂಡು. ಅದು ಪಾಸಿಟಿವ್ ಫೀಡ್ಬ್ಯಾಕ್ ನಮಗೆ. ಯಾವಾಗ ಗೊತ್ತಾಯ್ತು, ಈಗ ನಮ್ಮ ಕೃಷಿ ಮೇಳದಲ್ಲಿ ನಾವು ನಮ್ಮಲ್ಲೇ ತರಗತಿ ಪಡೆದವರು 2 ಮೆಂಬರ್ಸ್ ಸ್ಟಾಲ್ಸ್ ಹಾಕಿದ್ರು, ಭಾಳ ಖುಷಿ ಆಯಿತು ಅವ್ರಿಗೆ. ಪರವಾಗಿಲ್ಲ, ಇಲ್ಲಿ ತರಗತಿ ತೊಗೊಂಡು ಅವರು ಇದು ಮಾಡಿದ್ದಾರೆ, ಅವರೇ ಸ್ವಂತಹ ಒಂದು ಆಂಟ್ರಪ್ರಿನರ್ ಥರ ಆಗಿದ್ದಾರೆ ಅಂತ. ಈ ರೀತಿ ನಮಗೆ ಪಾಸಿಟಿವ್ ಫೀಡ್ಬ್ಯಾಕ್ ಸಿಕ್ಕಿದ್ರೆ ಒಂದು ಭಾಳ ಚೆನ್ನಾಗಿ ಒಂದು ನಮಗೆ ಗೊತ್ತಾಗುತ್ತೆ. ಇನ್ನೊಂದು ಅಂದರೆ ನಾವು ಔಟ್ಸೈಡ್ ಏಜೆನ್ಸಿ ಕರೆಸ್ತೀವಿ. ಯಾವುದೇ ಒಂದು ತರಗತಿ ಬಂದಾಗ ಅವರನ್ನೇ ಸಪ್ರೇಟಾಗಿ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮಗೆ ಏನಾದ್ರು ಪ್ರಯೋಜನ ಆಯಿತಾ, ಏನಾಯಿತು ಅನ್ನೋದು ಫೀಡ್ಬ್ಯಾಕು ಎಕ್ಸ್ಟರ್ನಲ್ ಏಜೆನ್ಸಿ ಮುಖಾಂತರ ನಾವು ಮಾಡಿಸ್ತೀವಿ. ಅಲ್ಲೂ ಕೂಡ ನಮಗೆ ಫೀಡ್ಬ್ಯಾಕ್ ಸಿಗುತ್ತೆ. ಈಗ ಮಾಡಿದ್ರಲ್ಲಿ ನಮಗೆ ಪ್ರತಿಯೊಂದು ತರಬೇತಿಯಲ್ಲೂ ಕೂಡ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ. ನಮಗೆ ನೆಗೆಟಿವ್ ಇದ್ದರೆ ನಾವು ಅಲ್ಲೇ ಕೇಳಿಬಿಡ್ತೀವಿ, ಏನಾದ್ರು ನೆಕ್ಸ್ಟ್ ಟ್ರೈನಿಂಗ್ ಏನೇನು ಇಂಪ್ರೂವ್ ಮಾಡ್ಕೋಬೇಕು, ಅದು ಊಟದ ವ್ಯವಸ್ಥೆಲಾಗಲಿ ಅಥವಾ ಅದು ಪಾಠ ಮಾಡಬೇಕಾದ್ರೆ ವ್ಯಕ್ತಿಗಳನ್ನ ಚೇಂಜ್ ಮಾಡಬೇಕಾ, ಅಥವಾ ನಿಮ್ಮಲ್ಲಿ ಏನೇನು ನೀಡ್ಸ್ ಇದೆ ಅದನ್ನು ಹೇಗೆ ತೊಗೋಬೋದು, ಅಥವಾ ನಿಮಗೆ ಲೋನ್ ಬೇಕಾ ಅಥವಾ ಸಬ್ಸಿಡಿ ಬೇಕಾದರೆ ಯಾವ ಮಾಹಿತಿ ಬೇಕು. ಸಾಕಷ್ಟು ಜನ ಅದನ್ನು ಅವರು ಓಪನ್ ಆಗಿ ಹೇಳ್ತಾರೆ, ನಮ್ಗೆ ಇಂತಿಂಥ ಮಾಹಿತಿ ಕಡಿಮೆ ಆಯಿತು, ಇದ್ರ ಬಗ್ಗೆ ಜಾಸ್ತಿ ಆಸಕ್ತಿ ಇದೆ ಅಂದರೆ ನಾವು ಅಲ್ಲೇ ಅವರಿಗೆ ಸಪ್ರೇಟ್ ಕ್ಲಾಸ್ ತೊಗೊಂಡು ಕೂಡ ನಾವು ಹೇಳ್ತೀವಿ. ಕೃಷಿ ಅಂದರೆ ಅದು ಹೆಚ್ಚು ಪ್ರಾಯೋಗಿಕವಾದಂತಹ ಕಸಬು. ಹೌದು. ಅಂದರೆ ಈಗ 4 ಗೋಡೆಗಳ ನಡುವಿನ ತರಬೇತಿಗಿಂತ ಹೊಲದಲ್ಲೇ ಮಾಡಬೇಕಾದಂತಹ ಕಸಬು. ಅಂದರೆ ಆ ಓರಿಯೆಂಟೇಷನ್ ಇರುತ್ತಾ ನಿಮ್ಮ ತರಬೇತಿ? ಹೌದು. ನಾವು ಯಾವುದೇ 1 ಡೇ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ್ರು ಬೆಳಗ್ಗೆ ನಾವು ಕ್ಲಾಸ್ ರೂಮಲ್ಲಿ ಏನು ಬೇಸಿಕ್ಸ್ ಹೇಳಬೇಕೋ ಹೇಳ್ತೀವಿ, ಒಂದು ಫೀಡ್ಬ್ಯಾಕ್ ತೊಗೋತೀವಿ. ನಿಮ್ಮಲ್ಲಿ ಏನು ಆಸಕ್ತಿ ಇದೆ, ನೀವು ಏನು ಮಾಡ್ತಾಯಿದ್ದೀವಿ. ಸಪೋಸ್ ಉದಾಹರಣೆಗೆ ಅವರು ಶುಂಠಿ ಬೆಳೆ ಮಾಡ್ತಾಯಿದ್ರೆ ರೈತರನ್ನೇ ನಾವು ಫಸ್ಟು ಇಂಟ್ರ್ಯಾಕ್ಟ್ ಮಾಡ್ತೀವಿ. ಮಾರ್ನಿಂಗ್ ಪ್ರೋಗ್ರಾಮ್ ಇನಾಗ್ರೇಷನ್ ಮೇಲೆ ಯಾವ ರೀತಿ ರೋಗ ಬರ್ತವೆ, ಹೇಗೆ ಕಂಟ್ರೋಲ್ ಮಾಡ್ತೀರಾ ಅಂತ. ಅದಾದಮೇಲೆ ಅವರಲ್ಲಿ ಫೀಡ್ಬ್ಯಾಕ್ ತೊಗೊಂಡು
ನಾವು ಪ್ರತ್ಯಕ್ಷವಾಗಿ ಮಧ್ಯಾಹ್ನದ ಮೇಲೆ ಫೀಲ್ಡಿಗೆ ಸುತ್ತಮುತ್ತ ಇರೋ ಫೀಲ್ಡಿಗೆ ಕರ್ಕೊಂಡೋಗಿ ಅಲ್ಲೇ ಅವ್ರಿಗೆ ಲೈವ್ ಡೆಮಾನ್ಸ್ಟ್ರೇಷನ್ ನೋಡಿ ಈ ರೀತಿ ರೋಗ ಇರುತ್ತೆ. ಅದೇ ರೀತಿ ಬಾಳೆ ಕೂಡ ನಾವು ಆಫ್ ಕ್ಯಾಂಪಸ್ಸೇ ಜಾಸ್ತಿ ಮಾಡೋದು. ಬಾಳೆ ಆಗಿರ್ಬೋದು, ತೆಂಗು ಆಗಿರ್ಬೋದು, ಒಂದು ನುಸಿ ರೋಗ ಆಗಿರ್ಬೋದು, ಅಥವಾ ಸ್ಟೆಮ್ ಬ್ಲೀಡಿಂಗ್ ಆಗಿರ್ಬೋದು, ರೈತರು ಅಲ್ಲೇ ನೋಡಿ ಅವ್ರ ಮುಂದೆನೇ ನಾವು ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ, ಮರನ ಅದು ಡ್ಯಾಮೇಜ್ ಆಗಿರೋ ಕಡೆ ಅದನ್ನು ಕ್ಲೀನ್ ಮಾಡಿಸಿ ಹೇಗೆ ಹಾಕಬೇಕು ಅನ್ನೋದನ್ನ ನಾವು ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತೀವಿ. ಸೊ ಪ್ರಾಕ್ಟಿಕಲಾಗಿ ಹೇಳ್ಕೊಡೋದ್ರಿಂದ ರೈತರಿಗೆ ಭಾಳ ಉಪಯೋಗ ಮಾಹಿತಿ ಸಿಗುತ್ತೆ. ಓಕೆ. ಅನುರಾಧ ಅವರೇ, ನೀವು ತರಬೇತಿ ತಗೊಂಡ್ರಲ್ಲ, ಪರೀಕ್ಷೆ ಬರೆದಿದ್ರೇನಮ್ಮ? ಹಾಂ, ಬರ್ದಿದ್ವಿ ಸರ್. ಹೌದಾ? ಎಷ್ಟು ಮಾರ್ಕ್ಸ್ ತಗೊಂಡಿದ್ರಿ? ಇನ್ನೂ ಕೊಟ್ಟಿಲ್ಲ ಮಾರ್ಕ್ಸು. ಬಟ್ ಇನ್ನೊಂದು ಹೇಳಬೇಕು ಅನುರಾಧ ಅವರದ್ದು, ಅವರು ನಮ್ಮ ಕೃಷಿ ಮೇಳದಲ್ಲಿ ರಸಪ್ರಶ್ನೆಯಲ್ಲಿ ಕೂಡ ಅವಾರ್ಡ್ ಕೂಡ ಬಂದಿದೆ ಅವರಿಗೆ. ಅಂದರೆ ತರಬೇತಿಯಿಂದ ಅವರ ಜ್ಞಾನ ಅಭಿವೃದ್ಧಿ ಆಗಿದೆ ಅಂತ ಅವರೇ ಹೇಳಬೇಕಾದ್ರೆ. ಹೌದು ಸರ್, ತರಬೇತಿಯಿಂದ ಜ್ಞಾನ ಅಭಿವೃದ್ಧಿ ಆಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ಮತ್ತು ನಾವು ಸರಿಯಾದ ದಾರಿಲಿ ಹೋಗ್ತಾ ಇದ್ದೀವಿ ಅಂತ. ಈಗ ಕ್ವಿಝಲ್ಲಿ ಬಹುಮಾನ ಪಡೆಯೋದಕ್ಕೆ ತರಬೇತಿ ಎಷ್ಟು ಅನುಕೂಲ ಆಯಿತು? ತರಬೇತಿ ಇಲ್ಲದೇ ಇದ್ದರೆ ನನಗೆ ಇಷ್ಟು ವಾಸ್ಟಾಗಿ ಓದಿರ್ತಾ ಇರಲಿಲ್ಲ. ಅಂದರೆ ಹೋಗಿದ್ದು ಒಂದು ತರಬೇತಿ ಸಾವಯವ ಅಂತ, ಬರ್ತಾ ಬರ್ತಾ ನಮ್ಮ ಮನೆ ಪಕ್ಕ ಇರೋ ಜಮೀನು ಕನ್ವೆನ್ಷನಲ್ಲಿಂದ ಫುಲ್ ಸಾವಯವ ಮಾಡ್ಕೊಂಬಿಡೋಣ, ಅದಕ್ಕೊಂದು ಸರ್ಟಿಫಿಕೇಷನ್ ತೊಗೊಳ್ಳೋಣ, ಸೊ ಸರ್ಟಿಫಿಕೇಷನ್ ಪ್ರೋಸೆಸ್ ಏನು, ಈ ಥರ ಓದ್ತಾ ಹೋಗುವಾಗ ಆಟೋಮೆಟಿಕ್ಕಾಗಿ ನಮಗೆ ಅದು ನಾಲೆಡ್ಜ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಾವೇನು ಮಾಡದೇ ಇದ್ದರೆ ಸಾಕು, ಇಲ್ಲಿ ಇಷ್ಟು ಬರ್ತಾ ಇದೆಯಲ್ಲ, ಇಷ್ಟಲ್ಲೇ ಕೂತ್ಕೊಂಬಿಡೋಣ ಅನಿಸುತ್ತೆ. ಸೊ ತರಬೇತಿ ನನಗೇನು ಪರ್ಸನಲಿ ಅಲ್ಲಿ ಎಲ್ಲೂ ಒಂದು ಕ್ಷಣನೂ ಟೈಮ್ ವೇಸ್ಟ್ ಆಗ್ದಂಗೆ ಚೆನ್ನಾಗಿ ಮಾಡಿರ್ತಾರೆ ಅಷ್ಟು ದಿನದಲ್ಲೂ. ಈಗ ನೀವು ತರಬೇತಿ ತಗೊಂಡು ಬಂದ್ರಿ, ಅದನ್ನು ಬೇರೆಯವ್ರಿಗೆ ಹೇಳ್ಕೊಡೋ ಪ್ರಯತ್ನ ಮಾಡಿದ್ದೀರಾ? ನೀವು ಪಡೆದಂತಹ ಜ್ಞಾನವನ್ನು ಬೇರೆಯವ್ರಿಗೇನಾದರೂ ಹೇಳೋ ಪ್ರಯತ್ನ? ಅಂದರೆ ನಮ್ಮೂರಲ್ಲಿ ಚಿಕ್ಕ ವಯಸ್ಸಿನ ಹುಡುಗರು ಮಾಡ್ತಾ ಇರೋರಿಗೆ ನಾನು ಹೇಳ್ತೀನಿ, ಈ ಸುತ್ತೂರಲ್ಲಿ ನೀವು ಹೋಗಿ ಏನಾದರೂ ಬೇಕಾದರೆ ನಾಲೆಡ್ಜ್ ಪಡ್ಕೊಂಡು ಬರಬಹುದು. ಈಗ ನಾನು ಈ ಥರ ನೋಡಿದೆ, ಅಲ್ಲಿ ಡ್ರೋನ್ ಎಲ್ಲ ಟ್ರೈನಿಂಗ್ ಇತ್ತು, ನೀವು ಮತ್ತೆ ಎಲ್ಲೋ ಕೆಲಸ ಹುಡುಕೋತಾ ಕೂತ್ಕೊ ಬದಲು ಅಲ್ಲಿ ಹೋಗ್ಬೋದು ಅಂತ. ಮತ್ತು ನಾವು ಟ್ರೈನಿಂಗ್ ತೊಗೋತಾ ಇದ್ದಾಗ ಅಲ್ಲಿ ಇನ್ನೊಂದಿತ್ತು, ಮೆಷಿನರಿ ರಿಪೇರ್ದು ಒಂದು ಟ್ರೈನಿಂಗ್ ಇತ್ತು. ಅದು ನನಗೆ ತುಂಬ ಇಷ್ಟ ಆಯಿತು. ನಮ್ಮೂರಲ್ಲಿ ಸಾಕಷ್ಟು ಜನ ಹುಡುಗರಿಗೆ ಹೇಳಿದೆ, ನೀವೆಲ್ಲ ಟ್ರ್ಯಾಕ್ಟ್ರು ಲೋನಲ್ಲಿ ತೊಗೊಂಡಿದ್ದೀರಾ, ಟಿಲ್ಲರ್ ತೊಗೊಂಡಿದ್ದೀರಾ, ರಿಪೇರಿಗೆ ನೀವು ಮಾಡ್ಕೊಳ್ಳೋ ಬದಲು ಅಲ್ಲಿ ಹೋಗಿ ಒಂದು ಚಿಕ್ಕದು ಒನ್ ಡೇ ಪ್ರೋಗ್ರಾಮ್ ಇರ್ಬೋದು, ಬಹುಶಃ ಗೊತ್ತಿಲ್ಲ. ಸೊ ನೀವು ಅದು ತೊಗೊಂಡು ಬಂದರೆ ಹೆಲ್ಪ್ ಆಗ್ಬೋದು ಅಂತ ಅನಿಸುತ್ತೆ. ಆ ಥರ ನಿಮಗೆ ತಗೊಂಬೋಣ ಅಂತ ಅನಿಸುತ್ತಾ? ನನಗೆ ಒಳ್ಳೆ ವಿಶೇಷ ಪ್ರೋಗ್ರಾಮ್ ಅದು. ಟಿಲ್ಲರ್ಸ್ ಜಾಸ್ತಿ ಯೂಸ್ ಮಾಡ್ತಿದ್ರಲ್ಲ, ನಿಜ ನಿಜ. ಪ್ರೈವೇಟ್ ಕಂಪ್ನಿಯವರೇ ಬಂದು ಅವರೇ ಒಂದಿನ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ, ಬೆಳಿಗ್ಗೆ ಹೊತ್ತು ಕಾರ್ಯಕ್ರಮ ಹೇಗೆ ಮೇಂಟೈನ್ ಮಾಡಬೇಕು ತೋರಿಸಿ, ಮಧ್ಯಾಹ್ನ ಲೈವ್ ಅದು ರಿಪೇರಿ ಆದರೆ ಹೇಗೆ ಪಾರ್ಟ್ಸ್ ಬಿಚ್ಚಿ ರಿಪೇರಿ ಮಾಡ್ಕೋಬೋದು ಅದನ್ನೆಲ್ಲ ಅವರೇ ಪ್ರತ್ಯಕ್ಷವಾಗಿ ಒಂದು 100 ಜನ ಸೇರಿದ್ರು ಅವತ್ತು. ಭಾಳ ಚೆನ್ನಾಗಿ ಮೂಡ್ಬಂತ ಆ ಕಾರ್ಯಕ್ರಮ. ಸೊ ಅಂಥ ಟ್ರೈನಿಂಗ್ಗಳು ಭಾಳ ಎಸೆನ್ಷಿಯಲ್ ಇದೆ. ನಮಗೆ ಹೇಳ್ದಂಗೆ ತುಂಬ ಕಷ್ಟ ಇದೆ. ನಮಗೆ ಜಮೀನಲ್ಲಿ ನಿಂತು ಬಿಡತ್ತೆ, ಟ್ರ್ಯಾಕ್ಟರ್ ಬಂದು ನಿಂತ್ಕೊಂಡ್ಬಿಡತ್ತೆ, ಟಿಲ್ಲರ್ ನಿಂತ್ಕೊಂಡ್ಬಿಡತ್ತೆ. ನಮ್ಮ ಟೈಮು ಹೆಂಗೆ ಹೋಗ್ತಾ ಇರುತ್ತೆ ಅಂದರೆ, ಇವತ್ತು ಕೆಲಸ ನಾಳೆ ನಾಟಿ ಒಪ್ಕೊಂಡ್ಬಿಟ್ಟಿರುತ್ತೆ, ಇಲ್ಲಿ ಹೋಗ್ತಾ ಇರುತ್ತೆ, ಅವ್ನು ಯಾರೋ ಮೆಕ್ಯಾನಿಕ್ ಅವತ್ತೇ ಸಿಕ್ಕಲ್ಲ. ಇದೆಲ್ಲ ನಮಗೆ ಈ ಟ್ರೈನಿಂಗಿಂದ ಅಂಗೈಯಲ್ಲೇ ಕೆಲಸ ಆಯಿತು ಅಂತಲ್ಲ, ಆ ಥರ ಆಗುತ್ತೆ. ಅದೇ ನೋಡಿ, ತಾಂತ್ರಿಕ ಜ್ಞಾನದ ವರ್ಗಾವಣೆಗೆ ತರಬೇತಿ ಅನ್ನೋದು ಬಹಳ ಪ್ರಧಾನವಾದ ಅಂಶನೇ. ಅಂದರೆ ಕೊಡೋರೆಷ್ಟು ಮುಖ್ಯನೋ ತಗೊಳ್ಳೋರು ಅಷ್ಟು ಮುಖ್ಯನೇ ಅಲ್ವೇ? ಇಲ್ಲ, ಆ ಸಂಸ್ಥೆ ತುಂಬ ರೈತರಿಗೆ ತುಂಬ ಸಹಾಯಕವಾಗಿದೆ. ಈಗ ನಿಮಗೆ ತುಂಬ ಜನ ಹೆಣ್ಮಕ್ಳು ಹೇಳ್ತಾರೆ, ನಾವು ಅಷ್ಟು ದಿವಸ ಮನೆ ಬಿಟ್ಟು ಹೋಗೋಕ್ಕಾಗಲ್ಲ, ನಮಗೆ ಕಷ್ಟ ಅಂತ. ನೀವೇನೋ 30 ದಿವಸ ತರಬೇತಿಗೆ ಹೋಗಿದ್ರಂತೆ, ಮನೆ ಹೇಗೆ ಬಿಟ್ಟಿದ್ರಿ ಮೇಡಮ್? ಸರ್, ಅದು ತುಂಬ ಆಕಸ್ಮಿಕವಾದ ಇದು. ನಾನು ಸರ್ಗೂ ಹೇಳಿದ್ದೀನಿ, ನನಗೆ ಅಷ್ಟು ದಿನ ಮನೆ ಬಿಟ್ಟು ಹೋಗೋದು ತುಂಬ ಕಷ್ಟ ಆಯಿತು. ಅದು ನಾನು ಹೋಗ್ತೀನೋ ನಮ್ಮ ಮನೆಯವರು ಹೋಗ್ತಾರೋ ಯೋಚನೆ ಮಾಡ್ಕೋತಾ ಇದ್ವಿ. ಅಂದರೆ ಅದು ಟ್ರೈನಿಂಗ್ ನಮಗೆ ಬೇಕೇ ಇತ್ತು. ಸೊ ಇಬ್ಬರಲ್ಲಿ ಒಬ್ಬರು ಹೋಗೋದೇ ಇತ್ತು. ಅದಕ್ಕೆ ಆ ಟ್ರೈನಿಂಗ್ಗೆ 2 ಡೇಸ್ ಮೊದಲು ನಮ್ಮ ಮನೆಯವ್ರಿಗೆ ಕಾಲು ಸ್ವಲ್ಪ ಏಟಾಗಿಬಿಟ್ಟು ಫ್ರ್ಯಾಕ್ಚರ್ ಥರ ಆಗೋಯ್ತು. ಸೊ 21 ಡೇಸ್ ಅವ್ರಿಗೆ ರೆಸ್ಟ್ ಹೇಳಿದರು. ಸೊ ಇಲ್ಲಿ 21 ಡೇಸ್ ಟ್ರೈನಿಂಗ್ ಇತ್ತು. ಇವರು ಇದು ಒಳ್ಳೆಯದೇ ಆಯ್ತಲ್ಲ, ನಾನು ಕಾಲು ಚಾಚ್ಕೊಂಡು ಮನೇಲಿರ್ತೀನಿ, ನನಗೆ ರೆಸ್ಟ್ ಆಯಿತು, ನಿಮಗೆ ಟ್ರೈನಿಂಗ್ ಆಯಿತು, ಮನೆ ಕಡೆ ಕಾವಲು ಯೋಚನೆ ಇಲ್ಲ, ಬೆಳಗ್ಗೆ ಹೋಗಿ ಸಂಜೆ ಬರೋದು. ನಮಗೆ ಅನುಕೂಲಕರವಾಗಿದೆ. 2 ಬಸ್ ಇದೆ, ಕೇಂದ್ರದ ಮುಂದೆನೇ ಬಸ್ ನಿಂತ್ಕೊಳ್ಳುತ್ತೆ. ಸೊ ಹಾಗಾಗಿ ಅನುಕೂಲ ಆಯಿತು. ಇಲ್ಲಾಂದರೆ 21 ಡೇಸ್ ಕಷ್ಟ ಸರ್, ನಮಗೆ ಅಲ್ವಾ? ತುಂಬ ಕಷ್ಟ ಆಗುತ್ತೆ. ಆಯಿತು, ಹೋದ್ರಿ, ಕಷ್ಟಪಟ್ರಿ, ತರಬೇತಿ ತಗೊಂಡ್ರಿ, ಕ್ವಿಝಲ್ಲಿ ಬಹುಮಾನ ಕೂಡ ತಗೊಂಡ್ಬಿಟ್ಟಿದ್ದೀರಿ ಅಲ್ವಾ? ಹೌದು. ಓಕೆ ಅಮ್ಮ, ಈಗ ಮುಂದಿನ ಆಲೋಚನೆಗಳು ಇನ್ನೂ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಜಮೀನಿನಲ್ಲಿ? ಅದು ಪೂರ್ತಿಯಾಗಿ ನಮಗೆ ಸಾವಯವ ಪ್ರಮಾಣ ಪತ್ರ ತಗೋಬೇಕಂತ ಒಂದು ಇಷ್ಟ ಇದೆ. ಓಕೆ. ಮತ್ತು ಈ ಡೈರಿ ಪ್ರಾಡಕ್ಟ್ಸ್ದು ಇನ್ನು ಸ್ವಲ್ಪ ಇಂಪ್ರೂವೈಸ್ ಮಾಡಿ
ಈಗ ಮಾಡ್ತಾ ಇರೋದು ಈಗ ಹೇಗೆ ಎಷ್ಟು ದಿನ ಸ್ಟೋರ್ ಮಾಡ್ಬೋದು, ಸೊ ಜಾಸ್ತಿ ಆದರೆ ಅದಕ್ಕೆ ಏನು ಮೆಷಿನರೀಸ್ ಇದೆ ಆ ಬಗ್ಗೆ ಎಲ್ಲ ಇನ್ನು ಸ್ವಲ್ಪ ತಿಳ್ಕೊಬೇಕು ಅಂತ ಆಸಕ್ತಿ ಬಂದಿದೆ. ತರಬೇತಿ ಕೊಡೋದಕ್ಕೆ ನಿಮ್ಮಲ್ಲಿ ಏನು ಫೆಸಿಲಿಟಿ ಇದೆ ಸರ್? ತರಬೇತಿ ಕೊಡೋದ್ರಲ್ಲಿ ನಮ್ಮಲ್ಲಿ 2 ಕ್ಲಾಸ್ ರೂಮ್ಸ್ ಇದೆ, ಒಂದು ದೊಡ್ಡ ಟ್ರೈನಿಂಗ್ ರೂಮ್ ಕೂಡ ಇದೆ. ಸುಚಿತವಾಗಿ ಅಲ್ಲಿ ಒಳ್ಳೆ ವಾಯ್ಸ್ ಆಗಲಿ ಮೈಕ್ ಸೆಟ್ ಎಲ್ಲ ಕೂಡ ಇದೆ. ಆಮೇಲೆ ಹಾಸ್ಟೆಲ್ ಕೂಡ ಇದೆ. ಆಮೇಲೆ ನನ್ನನ್ನು ಸೇರಿಸಿ 6 ಜನ SMS ಕೂಡ ಇದೆ, ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್ ವಿಜ್ಞಾನಿಗಳಿದೆ. ಒಟ್ಟು 7 ವಿಜ್ಞಾನಿಗಳು. ಸೊ ನಾವು ಪಾಠ ಮಾಡೋಕ್ಕೂ ಆಗುತ್ತೆ. ಜೊತೆಗೆ ಇನ್ನೂ ನಮ್ಮಲ್ಲಿ ಬೇರೆ ತಾಂತ್ರಿಕತೆ ಬೇಕು ಅಂದರೆ ನಾವು ಹೊರಗಡೆಯಿಂದ ಕೂಡ ನಾವು ಆಹ್ವಾನ ಕೊಟ್ಟು ಅವ್ರನ್ನ ಕರೆಸ್ಕೊತೀವಿ. ಅದಲ್ಲದೆ ನಮಗೆ ಸಪ್ರೇಟಾಗಿ ಉಳ್ಕೊಳ್ಳೋಕ್ಕೆ ಮಹಿಳೆಯರಿಗೆ ಆಮೇಲೆ ಪುರುಷರಿಗೆ ಸಪ್ರೇಟ್ ಹಾಲ್ಸ್ ಕೂಡ ಇದೆ. ಇತ್ತೀಚೆಗೆ ನಾನು ರೇಡಿಯೋ ಕಾರ್ಯಕ್ರಮ ಕೊಟ್ಟ ಮೇಲೆ ನಿಮ್ಮ ಇದ್ರ ಜೊತೆ ತುಂಬ ಜನ ಕಾರ್ಯಕ್ರಮಗಳನ್ನ ಕೇಳ್ತಾನೆ ಇದ್ದಾರೆ. ನಾವು ಒಂದು ದಿನನೂ ಬಿಡುವಿಲ್ದಂಗೆ ಕಾರ್ಯಕ್ರಮ ನಡೀತಾನೆ ಇದೆ. ಈಗ ಇವರು ಮೇಡಮ್ ಕೇಳ್ದಂಗೆ ಈಗ ಡೈರಿ ಕೂಡ ನಾವು ಶುರು ಮಾಡಬೇಕು ಅಂತ ಇದೀವಿ, ಟ್ರೈನಿಂಗ್ ಪ್ರೋಗ್ರಾಮು. ಹೈನುಗಾರಿಕೆ ತರಬೇತಿ 3 ದಿನದ್ದು. ಓಕೆ, ಅಂದರೆ ಈಗ ತರಬೇತಿಗಳು ನಿರಂತರವಾಗಿ ನಡೀತಾ ಇರುತ್ತೆ. ತರಬೇತಿಯಿಂದ ತಾಂತ್ರಿಕ ಜ್ಞಾನ ಹೆಚ್ಚಾಗುತ್ತೆ ಅಂತ ಮೇಡಮ್ ಅನುರಾಧ ಅವರು ಹೇಳ್ಬಿಟ್ಟಿದ್ದಾರೆ. ಹೌದು ಸರ್. ಹಾಗಾಗಿ ಈಗ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಜ್ಞಾನೇಶ್ ಅವರೇ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ತೀರಾ? 7893900859. ಇನ್ನೊಂದು ಸರಿ ಹೇಳ್ತೀರಾ? 7893900859. ಇನ್ನೂ ಒಂದು ಸರಿ ಹೇಳ್ಬಿಡಿ. 7893900859. ಅನುರಾಧ ಅವರೇ, ನಿಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬಿಡಿ ಅಮ್ಮ. 9380604833. ಇನ್ನೊಂದು ಸರಿ ಹೇಳ್ತೀರಾ? 9380604833. ಇನ್ನೂ ಒಂದು ಸರಿ ಹೇಳ್ಬಿಡಿ. 9380604833. ಒಳ್ಳೆಯದು ಜ್ಞಾನೇಶ್ ಅವರೇ ಮತ್ತು ಅನುರಾಧ ಅವರೇ, ತರಬೇತಿಯ ಮೂಲಕ ತಾಂತ್ರಿಕ ಜ್ಞಾನವನ್ನು ಯಾವ ರೀತಿ ಹೆಚ್ಚಿಸ್ಕೋಬೋದು, ಉತ್ತಮವಾಗಿ ಕೃಷಿ ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದಿರಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ ಸರ್.